ಎಲ್ರಿಗೂ ಮಧ್ಯಾಹ್ನದ ನಮಸ್ಕಾರ. ಗುಡ್ ಆಫ್ಟರ್ನೂನ್. Had your lunch? I am not hearing. Okay. ಸ್ವಚ್ಛ ಕರಾವಳಿ ಸುರಕ್ಷಿತ ಸಾಗರ ಈ ಒಂದು ಕೇಂದ್ರ ವಿಷಯದ ಮೇಲೆ ನಾವು 10 ಕೇಂದ್ರಗಳಲ್ಲಿ ಈ ಒಂದು ಕ್ಯಾಂಪೇನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅದಲ್ಲದೆ ಈ ವಿಜ್ಞಾನ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ಮತ್ತು ನಿನ್ನೆ ಮತ್ತು ಇವತ್ತು 2 ಕಾರ್ಯಕ್ರಮ, ಇದರ ಈ ಒಂದು ಸಮಾರಂಭ ಈಗ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ನಮ್ಮೊಂದಿಗೆ ಖ್ಯಾತ ವಿಜ್ಞಾನ ಲೇಖಕರು, ವಿಜ್ಞಾನ ಸಂವಹನಕಾರರು, ಹಿರಿಯ ವಿಜ್ಞಾನಿ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಸರ್ ನಮ್ಮೊಂದಿಗಿದ್ದಾರೆ. ನಮ್ಮ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಕೆ.ವಿ. ರಾವ್ ಇಡೀ ಕಾರ್ಯಕ್ರಮದ ರೂವಾರಿಯವರು. ಸೊ ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಸೊ ಅವರು ಈ ಕಾರ್ಯಕ್ರಮದಲ್ಲಿ ಈ ಸಮಾರಂಭಕ್ಕೆ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಬೆಳಗ್ಗೆ ಒಂದು ಒಳ್ಳೆಯ ಉಪನ್ಯಾಸ ನೀಡಿ ನಮಗೆ ರಸಭರಿತವಾದ ಒಂದು ರಸಪ್ರಶ್ನೆ ಕೂಡ ಆಯೋಜನೆ ಮಾಡಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಈ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ 3 ಗಣ್ಯರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಾವು 10 ಕೇಂದ್ರಗಳಲ್ಲಿ ಸ್ವಚ್ಛ ಕರಾವಳಿ ಸುರಕ್ಷಿತ ಸಾಗರ ಎಂಬ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ, ಸಂತ ಅಲೋಸಿಯಸ್ ಕಾಲೇಜ್ ಮಂಗಳೂರು, ಗೋವಿಂದದಾಸ್ ಕಾಲೇಜ್ ಸೂರತ್ಕಲ್, ವಿಜಯ ಕಾಲೇಜ್ ಮುಲ್ಕಿ, ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ವಾಮಂಜೂರು ಮತ್ತು ಡಾಕ್ಟರ್ ದಯಾನಂದ್ ಭಾಯ್ ಸತೀಶ್ ಭಾಯ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಥಬೀದಿ ಮಂಗಳೂರು, ಹಾಗೂ ಉಡುಪಿಯಲ್ಲಿ ಪೂರ್ಣಪ್ರಜ್ಞೆ ಕಾಲೇಜ್ ಉಡುಪಿ, ಭಂಡಾರ್ಕರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಕುಂದಾಪುರ ಮತ್ತು ಶ್ರೀ ಮಧ್ವ ವಾದಿರಾಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಂಟ್ಕಲ್ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ 9 ಕಾಲೇಜಿನ ಅಥವಾ ಕೇಂದ್ರದ ಸಂಯೋಜಕರು ನಮ್ಮೊಂದಿಗಿದ್ದಾರೆ. ಈಗಾಗಲೇ ನಮ್ಮೊಂದಿಗೆ ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದು ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಸಂಯೋಜಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಇಲ್ಲಿನ ಸಂಯೋಜಕರಾದ ಡಾಕ್ಟರ್ ಸುರೇಶ್ PS ಸರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಗುಡ್ ಆಫ್ಟರ್ನೂನ್. ಮೊದಲು ಮಾತಾಡೋದು ಸ್ವಲ್ಪ ಕಷ್ಟ, ಆದರೂ ಮಾತಾಡ್ತೇನೆ. ಪಿಲಿಕುಳ ರೀಜನಲ್ ಸೈನ್ಸ್ ಸೆಂಟರ್ ಮ್ಯಾಂಗ್ಳೂರ್, ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿ ಬ್ಯಾಂಗ್ಳೂರ್ ಹಾಗೂ ವಿಜ್ಞಾನ್ ಪ್ರಸಾರ್ ನ್ಯೂ ಡೆಲ್ಲಿ jointly organizing this Swachh Sagar Surakshit Sagar Abhiyan campaign, and under which a clean coast, a safe sea. So this is a 2 days awareness program. ನನ್ನ ಅನುಭವಕ್ಕೆ ಬಂದಿರೋ ಹಾಗೆ ಸುಮಾರು 6 ಅಥವಾ 7 ನಾನು ಆ್ಯಕ್ಟಿವಿಟೀಸಲ್ಲಿ, ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟೀಸಲ್ಲಿ ಇಲ್ಲಿವರೆಗೆ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಅದರಲ್ಲಿ ಸುಮಾರು 5-6 ಹೆಜ್ಮಾಡಿ ಕೋಡಿ ಬೀಚ್ ಆ್ಯಂಡ್ ಒಂದು ಈಗ ರೀಸೆಂಟಾಗಿ 27 ಆಗಸ್ಟ್ ಸಸಿಹಿತ್ಲು ಬೀಚ್. ಇವೆರಡೂ ಬೀಚ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಹೈಯೆಸ್ಟ್ ನಂಬರ್ ಆಫ್ ಬಾಟಲ್ಸ್, ಈಗ ಆಲ್ರೆಡಿ ಅವರು ಡಿಸ್ಕಸ್ ಮಾಡಿದರು, ಪ್ಲಾಸ್ಟಿಕ್ ಬಾಟಲ್ಸ್ ಆ್ಯಸ್ ವೆಲ್ ಆಸ್ ಗ್ಲಾಸ್ ಬಾಟಲ್ಸ್ ಆ್ಯಂಡ್ ಸ್ಲಿಪ್ಪರ್ಸ್, ಚಪ್ಪಲ್ಗಳು, ದೆನ್ ಫೋಮ್. ಸೊ ಈ ಥರದ ಐಟಮ್ಗಳು ಹೆವಿ, ಹೈಯೆಸ್ಟ್ ಬಿಗ್ ಹೀಪ್ ಆಫ್ ಚಪ್ಪಲ್ಸ್, ಬಿಗ್ ಟನ್ಸ್ ಆಫ್ ವಾಟ್ ಇಸ್ ದಟ್ ಬಾಟಲ್ಸ್ ವಿ ಹ್ಯಾವ್ ಕಲೆಕ್ಟೆಡ್. ಆ್ಯಂಡ್ ಇಟ್ ವಾಸ್ seriously, it is a very tragic thing that it is being now we are in such a situation, like it is to be reminded to the people that what is the importance of cleanliness. ನಮ್ಮ ಚೇರ್ಮನ್ ನಮಗೊಂದು, ನಮ್ಮ ಇವನ್ ಟ್ರಸ್ಟಿ ಶ್ರೀ ವಿವೇಕ್ ಆಳ್ವ ಅವರು ಕೂಡ ಒಂದು ಹೇಳ್ತಾ ಇರ್ತಾರೆ, ನಾವು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ 3 ವಿಷಯಗಳು, ಅದರಲ್ಲಿ ಒಂದು ಈಗ ನಡೀತಾ ಉಂಟು, ದಟ್ ಈಸ್ ಅವೇರ್ನೆಸ್. ಸೆಕೆಂಡ್ ಒನ್ ಈಸ್ ಕಂಟಿನ್ಯೂಸ್ ಇಂಪ್ಲಿಮೆಂಟಿಂಗ್ ದಿಸ್ ಆ್ಯಕ್ಟಿವಿಟಿ. ಸೊ ಒಂದು, ನಾನು ನಮ್ಮ ಕಾಲೇಜಿನ ಒಂದು ಏರಿಯಾ, ಅದರಲ್ಲಿ ಸುಮಾರು 1 ವರ್ಷಕ್ಕೆ 10 ರಿಂದ 12 ನಾವು ಕ್ಲೀನಿಂಗ್ ಆ್ಯಕ್ಟಿವಿಟೀಸನ್ನು ಪರ್ ಇಯರ್ ಕಂಡಕ್ಟ್ ಮಾಡ್ತೀವಿ.
So similarly, so this is, and that means actually it is a continuous implementation of cleaning activities. So it is, this is one thing. The second one is continuous involvement of the public. ಸೊ ಬರೀ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಮಾಡೋದ್ರಿಂದ ಅವರು ಬಿಸಾಡ್ತಾರೆ, ನಾವು ಮಕ್ಕಳು ಹೋಗಿ ನಾವು ಕ್ಲೀನ್ ಮಾಡಿ ಬರ್ತೀವಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ಅದರ ಬದಲು ಇನ್ವಾಲ್ವ್ ದ ಪೀಪಲ್, ಇನ್ವಾಲ್ವ್ ದ ಪಬ್ಲಿಕ್, ದೆನ್ ಓನ್ಲಿ ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಎಫೆಕ್ಟಿವ್. ಸೊ ದಟ್ ಈಸ್ ವಾಟ್ ಆರ್ ಟ್ರಸ್ಟಿ ಶ್ರೀ ವಿವೇಕ್ ಆಲ್ವಾ ಟೋಲ್ಡ್, ಆ್ಯಂಡ್ ಅದನ್ನೇ ನಾವು ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದೇವೆ. ಆ್ಯಂಡ್ ವಿ ಹ್ಯಾವ್ ಸೀನ್ ಅ ಡ್ರಾಸ್ಟಿಕ್ ಚೇಂಜ್ ಇನ್ ದ ಆಟಿಟ್ಯೂಡ್ ಆಫ್ ಪೀಪಲ್ ಇನ್ ಡಿಸ್ಪೋಸಿಂಗ್ ದ ವೇಸ್ಟ್ ಆಫ್ ವಾಟ್ ಎವರ್ ಇಟ್ ಈಸ್. ಸೊ ಅದೇ ಕೂಡ ಇಲ್ಲೂ ಕೂಡ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಕಂಟಿನ್ಯೂಸ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಹಾಗೆ ಕಂಟಿನ್ಯೂಸ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆ್ಯಕ್ಟಿವಿಟಿ ಆ್ಯಂಡ್ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್ ಆಫ್ ದ ಪಬ್ಲಿಕ್ ಆಲ್ಸೋ. ಇದನ್ನು ಮಾಡಿದರೆ ಖಂಡಿತ ಇದು ಒಂದು ಕೂಡ ಏನು ವೆರಿ ಸಕ್ಸಸ್ಫುಲ್ ಇವೆಂಟ್ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಐ ಥ್ಯಾಂಕ್ ಯು ಆಲ್ ದ dignitaries on the dais and off the dais and all the students, those who have participated in this event, and giving me an opportunity and for the patient list. Thank you very much. ಧನ್ಯವಾದಗಳು ಸರ್ ತಮ್ಮ ಅನಿಸಿಕೆಗೆ. ಪೂರ್ಣಪ್ರಜ್ಞೆ ಕಾಲೇಜು ಉಡುಪಿಯ ಸಂಯೋಜಕರಾದ ಶ್ರೀಮತಿ ಸುಪರ್ಣ ಮೇಡಮ್ ಅವರು ತಮ್ಮ ಅನಿಸಿಕೆಗೆ. Good afternoon, all of you. Respected dignitary. ಎಕ್ಸ್ಪೀರಿಯನ್ಸ್. ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಇಲ್ಲಿನ ಕೋಆರ್ಡಿನೇಟರ್ ಆದಂಥ ಡಾಕ್ಟರ್ ಶರತ್ ಕುಮಾರ್ ಶೆಟ್ಟಿ ಅವರು ತಮ್ಮ ಅನಿಸಿಕೆಗೆ. ಎಲ್ರಿಗೂ ನಮಸ್ಕಾರ. ಸ್ವಚ್ಛ ಕರಾವಳಿ ಸುರಕ್ಷಿತ ಸಾಗರ ಅನ್ನುವಂಥ ಒಂದು ವಿಷಯದ ಕುರಿತು ಭೂ ವಿಜ್ಞಾನ ವಿಭಾಗ ನವದೆಹಲಿ ಅದರ ಪ್ರಕಾರವಾಗಿ ಕೊಟ್ಟಂಥ ಪಿಲಿಕುಳ ರೀಜನಲ್ ಸೆಂಟರ್ ಇವರಿಂದ ನಮಗೆ ಅಂಗೀಕೃತವಾದಂಥ ಆ ಮೊತ್ತವನ್ನು ಸದುಪಯೋಗಪಡಿಸ್ಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿದರು ಕೆ ಬಿ ರಾವ್ ಸರ್ ಅವರು. ದಿನಾಂಕ 29/8/2002 ಆ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಲಾಯಿತು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಕೃಷ್ಣಮೂರ್ತಿ ಪಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಬೇಕು ಅನ್ನುವಂಥ ಮಟ್ಟದಲ್ಲಿ ಯೋಚಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಹೇಗೆ ರೂಪಿಸಬೇಕು ಅನ್ನೋದ್ರ ಬಗ್ಗೆ ರೂಪುರೇಷೆಗಳನ್ನು ಮಾಡ್ತಾ ಹೋದ್ವಿ. ಅದರಂತೆ ದಿನಾಂಕ 29/8 ಆಗ ಒಂದು ಉಪನ್ಯಾಸ, ಜೊತೆಗೆ ಸಾಗರ ಕ್ಷೇತ್ರದಲ್ಲಿ ಅದರ ಒಂದು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ನಾವು ಕಾರ್ಯಪ್ರವೃತ್ತರಾಗ್ತಾ ಹೋಯಿತು. ಹಾಗೆ 29/8/2002 ಪ್ರೊಫೆಸರ್ ಲಕ್ಷ್ಮೀಪತಿ ಟಿ ಅವರು ನಮಗೆ ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯಿತು. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕೊಡಲಿಕ್ಕೆ ಸಹಕರಿಸಿದಂಥ ಪ್ರೊಫೆಸರ್ ಕೆ ಬಿ ರಾವ್ ಸರ್ ಅವರಿಗೆ ಭಾಳ ಆತ್ಮೀಯವಾಗಿ ನಾನು ವಂದನೆಗಳನ್ನು ತಿಳಿಸ್ತಾ, ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್ ತಮ್ಮ ಅನಿಸಿಕೆಗೆ. ಬಂಡಾರ್ಕಸ್ ಕಾಲೇಜ್ ಕುಂದಾಪುರ ಇಲ್ಲಿನ ಸಂಯೋಜಕರಾದ ಪ್ರೊಫೆಸರ್ ಅಣ್ಣಪ್ಪ ಪೂಜಾರಿ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ನನ್ನ ಮನೆಯು ಕೂಡ ಬೀಚ್ ಹತ್ರನೇ ಇರೋದು. ಅಂದರೆ ಪಂಚ ನದಿಗಳ ನಾಡು ಅಂತ ಕರೀತಾರೆ ನಮ್ಮ ಊರನ್ನು. 5 ರಿವರ್ಗಳು ಒಟ್ಟು ಸೇರ್ತದೆ ಅಲ್ಲಿಯೇ. ಅದೇ ರೀತಿ ನನ್ನ ಕಾಲೇಜ್ ಕೂಡ ಸಿಚುವೇಟ್ ಆಗಿರೋದು ಅದೇ ಹತ್ತಿರದಲ್ಲೇ ಇದೆ. ಸೊ ಯಾಕಂತ ಹೇಳಿದರೆ ಪ್ರತಿ ವರ್ಷ ಎವ್ರಿ ಮಾನ್ಸೂನ್ ಸೀಸನ್ ಏನಿದೆ, ನನ್ನ ಮನೆ ಹತ್ರ ನಿಜವಾಗಿಯೂ ನೋಡೋಕ್ಕೆ ಹೋದರೆ ತುಂಬ ಬೇಜಾರಾಗ್ತದೆ. ನಿಯರ್ಲಿ ಒಂದು 4 to 5 ಟನ್ಸ್ ಆ ವೇಸ್ಟ್ ಏನಿದೆ ಬಂದು ಬೀಳ್ತದೆ. ನಾವು ಪ್ರತಿ ವರ್ಷ ಏನು ಆರ್ಗನೈಸ್ ಮಾಡ್ತೀವಿ, ಇದು ನಮ್ಮ ಕಾಲೇಜಲ್ಲಿ ಸಾಧಾರಣ ಅಂತ ಹೇಳಿದರೆ 5-6 ವರ್ಷಗಳಿಂದ ನಾವು ನಡ್ಸ್ಕೊಂಡೇ ಬರ್ತಾ ಇದ್ವಿ. ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಅಷ್ಟೇ ಅಲ್ಲ, ನಮ್ಮ ಇಡೀ ಮುನ್ಸಿಪಾಲಿಟಿ ಏರಿಯಾ ಏನಿದೆ, ಎವ್ರಿ ಹೌಸ್ ನಮ್ಮ ಹತ್ರ ಇರುವ 2,500 ಜನ ಸ್ಟೂಡೆಂಟ್ ಪ್ಲಸ್ 150 ಸ್ಟಾಫ್ಸ್ ಪ್ಲಸ್ 200 ನಾನ್ ಟೀಚಿಂಗ್ ಸ್ಟಾಫ್, ಇವರೆಲ್ಲರೂ ಸೇರ್ಕೊಂಡು ಎವ್ರಿ ಹೌಸ್ ವಿ ಆರ್ ವಿಸಿಟೆಡ್ ಟು ದ ಕುಂದಾಪುರ ತಾಲೂಕ್ ಪಂಚಾಯತ್ ಆ್ಯಂಡ್ ಕಲೆಕ್ಟ್ ದ ವೇಸ್ಟ್ ಆ್ಯಂಡ್ ಆಲ್ಸೋ ಫಾರ್ ಇಟ್ಸ್ ಎ ಯೂಸ್ ಫಾರ್ ರೀಸೈಕಲ್ ಬಿನ್. ನಮ್ಮ ಕುಂದಾಪುರ ತಾಲೂಕ್ ಪಂಚಾಯತ್ ಏನಿದೆ ಅದು ರೀಸೈಕಲ್ ಬಿನ್ ಮಾಡ್ತದೆ. ಎಲ್ಲ ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡಿ ಕರ್ನಾಟಕದ ನಂಬರ್ 1 ಮುನ್ಸಿಪಾಲಿಟಿ ಏರಿಯಾ ಆಗಿ ಕೂಡ ಅದನ್ನು ರೆಕಾಗ್ನೈಸ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಕಲೆಕ್ಟ್ ದ ಪ್ಲಾಸ್ಟಿಕ್ ಆ್ಯಂಡ್ ರೀಸೈಕಲ್ ಬಿನ್ನಿಗೆ ಕಳಿಸ್ತಾರೆ ಆ್ಯಂಡ್ ಕಾಂಪೋಸ್ಟ್ ಗೊಬ್ಬರವನ್ನಾಗಿ ಕೂಡ ತಯಾರಿಸ್ತಾರೆ. ಸೊ ಇದೇ ರೀತಿಯಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ಸಲ ನಮಗೊಂದು ಅಪಾರ್ಚುನಿಟಿ ಸಿಕ್ಕಿತ್ತು ವಿತ್ ಪಿಲಿಕುಳ ಇವರಿಂದ ನಮ್ಮ ಕಾಲೇಜಿಗೆ ಒಂದು ಅಪಾರ್ಚುನಿಟಿ ಬಂತು. ಸೊ ಇದನ್ನು ಕೂಡ ನಾವು 300 ಸ್ಟೂಡೆಂಟ್ ಜೊತೆ ಸೇರ್ಕೊಂಡು ಕೋಡಿ ಬೀಚ್ ಕ್ಲೀನಿಂಗ್ ಪ್ರೋಗ್ರಾಮನ್ನು ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಅದ್ರ ಜೊತೆಗೆ
ನಮ್ಗೆ ಇವತ್ತೇನು ರಿಸೋರ್ಸ್ ಪರ್ಸನ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅವರೇ ನಮ್ಮ ಕಾಲೇಜಿಗೆ ಬಂದು ಸೊ ಫುಲ್ ಇನ್ಫಾರ್ಮೇಷನನ್ನು ನಮ್ಮ ಸ್ಟೂಡೆಂಟಿಗೆ ಕೊಟ್ಟಿದ್ರು. ಆ್ಯಂಡ್ ನಾವು ಅದ್ರ ಬಗ್ಗೆ ಕೂಡ ಫೀಡ್ಬ್ಯಾಕನ್ನು ಕಲೆಕ್ಟ್ ಮಾಡಿ ಅದರ ಆರ್ಟಿಕಲನ್ನು ಕೂಡ ಬರೆದಿಟ್ಟಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಅಪಾರ್ಚುನಿಟಿ ಫಾರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಒಪಿನಿಯನ್. ಸೆಂಟ್ ಅಲೋಸಿಯಸ್ ಕಾಲೇಜ್ ಮಂಗಳೂರು ಇದರ ಸಂಯೋಜಕರಾದ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರು ತಮ್ಮ ಅನಿಸಿಕೆ. Thing is, all the three people who are present here on the stage were in my program also on 7th, and Dr. Anish Kumar gave a very good lecture on serious resources. Around 400 students participated in my big hall, and program went on very well. Similarly, on last Sunday, that is 17th of this month, 11th of this month, we had a coastal cleaning program at Panambur Beach. We took the help of Coast Guards. The Coast Guard officers also participated in the program. Around 250 students participated in coastal cleaning program. We have the students of NCC, all the three wings, NSS, that is Red Cross, Rovers and Rangers. All group of students volunteered. We have one important group that is called Center for Social Concern. Their activity is always related to protecting the environment and social concern. Therefore, with the help of all these people, we could make a mega event on last Sunday. I thank the Pilikula director, regional center director, Dr. K.V. Rao, and the team on behalf of my principal for giving us an opportunity. Thank you. ಥ್ಯಾಂಕ್ ಯು ಸರ್. ವಿಜಯ್ ಕಾಲೇಜ್ ಮುಲ್ಕಿ ಇದರ ಸಂಯೋಜಕರಾದ ಡಾಕ್ಟರ್ ವೆಂಕಟೇಶ್ ಭಟ್ ಸರ್ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಗಣ್ಯರೇ ಹಾಗೂ ಸಹೋದ್ಯೋಗಿಗಳೇ, ಅಂದರೆ ನಾವೆಲ್ಲ ಉಪನ್ಯಾಸಕ ವರ್ಗದವರು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ. ಬೆಳಗ್ಗಿಂದ ಉಪನ್ಯಾಸ ಕೇಳಿದ್ದೀರಿ. ಮಧ್ಯಾಹ್ನ ಊಟ ಮಾಡಿ ಬರೋದರಿಂದ ಕೆಲವರು ನಿದ್ದೆಗೆ ಹೋಗಿರ್ಬೋದು. ನಿಮ್ಮ ಹಾಗೆ ವಿದ್ಯಾರ್ಥಿಗಳು ನಾವು ಇಷ್ಟು ಕಾಲೇಜಲ್ಲಿ ಸಂಯೋಜನೆ ಮಾಡಿದಾಗ ಆ್ಯಕ್ಟಿವ್ ಆಗಿ ಬೀಚ್ ಕ್ಲೀನಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ವೇಸ್ಟ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಪ್ರತಿ ಕಾಲೇಜಿನ ಉಪನ್ಯಾಸಕರಿಗೆ ಸಾಥ್ ನೀಡಿದ್ದಾರೆ. ನಮ್ಮ ಕಾಲೇಜಿನ ಪ್ರೋಗ್ರಾಮ್ ಬಗ್ಗೆ ಹೇಳುವುದಾದರೆ, ನಾವು ಪ್ರತಿ ವರ್ಷ ಹೆಜಮಾಡಿ ಕೋಡಿ ಮತ್ತು ಹೆಜಮಾಡಿ ಬೀಚಲ್ಲಿ ಕ್ಲೀನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇರ್ತೇವೆ. ಈ ವರ್ಷ ಪಿಲಿಕುಲಾದಿಂದ ಸ್ವಲ್ಪ ಧನಸಹಾಯ ಬಂದದಿಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿತ್ತು. ಹೆಜಮಾಡಿ ಗ್ರಾಮ ಪಂಚಾಯತಿನ ಪ್ರೆಸಿಡೆಂಟ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಲೋಕಲ್ ಯುವಕ ಬಂದ, ಯುವತಿ ಬಂದ, ಇವರನ್ನು ಸಹ ಇನ್ವಾಲ್ವ್ ಮಾಡಿತ್ತು. ಬೆಳಿಗ್ಗೆ ಬೀಚ್ ಕ್ಲೀನಿಂಗ್ ಮಾಡಿ 11 ಗಂಟೆ ಕಾಲೇಜಿನಲ್ಲಿ ಡಾಕ್ಟರ್ BR ಮಂಜುನಾಥ್, ಮ್ಯಾರೇನ್ ಜಿಯಾಲಜಿ ಡಿಪಾರ್ಟ್ಮೆಂಟ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರಿಂದ ಟಾಕು. 150 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಮಗೆ ಒಂದು ತೊಂದರೆ ಏನಾಯಿತು ಅಂದರೆ, ನಮ್ಮಲ್ಲಿ 29-30ಕ್ಕೆ ನ್ಯಾಕ್ ವಿಸಿಟ್ ಇದ್ದರಿಂದ ಕಾರ್ಯಕ್ರಮ ಬೇಗ ಮಾಡಲಿಕ್ಕಾಗಲಿಲ್ಲ. 2ನೇ ತಾರೀಕು ಮಾಡಿತ್ತು. ಬಟ್ ಬೇರೆ ವಿದ್ಯಾರ್ಥಿಗಳಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಇಯರ್ ಈಗ ಎಕ್ಸಾಮ್ ಆಗ್ತಾ ಉಂಟು. ಹಾಗಾಗಿ ನಾವು ಹೊಸ ವಿದ್ಯಾರ್ಥಿಗಳು PUC ಜಸ್ಟ್ ಪಾಸ್ ಆದ ಬಂದ ವಿದ್ಯಾರ್ಥಿಗಳನ್ನು ಮಾಡಿತ್ತು. ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ ಆಗಿ ನಡೆಯಿತು. ಮಕ್ಕಳು ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಕ್ವಿಜ್ ಮತ್ತು ಎಸ್ಸೆ ಕಾಂಪಿಟೇಷನ್ ಬೀಚ್ ಕ್ಲೀನಿಂಗ್ ಬಗ್ಗೆ ಆರ್ಗನೈಸ್ ಮಾಡಿದೆವು. ಕೊನೆಯದಾಗಿ ನಾನೇನು ಹೇಳ್ತೇನೆ ಅಂದರೆ, ನಾವೆಲ್ಲ ಪ್ರೋಗ್ರಾಮ್ ಮಾಡ್ತಾಯಿದ್ದೇವೆ, ಕಸ ಎಸೆಯುವುದು ನಿಂತರೆ ಬೀಚ್ ಕ್ಲೀನಿಂಗ್ ಅಂತ ಬೇಕಾಗಿಲ್ಲ. ನಮ್ಮಲ್ಲಿ ಒಂದು ಅವೇರ್ನೆಸ್ ಅದು ಬಂದರೆ ಆ ಸಮುದ್ರಕ್ಕೆ, ಮನೆಯ ಹೊರಗೆ, ನಮ್ಮ ಮನೆಯ ಕಸವನ್ನು ತೆಗೆದು ಹೊರಗೆ ಎಸೆಯುವುದನ್ನು ನಾವು ಯಾವಾಗ ನಿಲ್ಲಿಸ್ತೇವೋ ಆಗ ಎಲ್ಲ ಸಮುದ್ರ ಕ್ಲೀನಾಗಿರ್ತದೆ, ನಮ್ಮ ಪರಿಸರ ಕ್ಲೀನಾಗಿರ್ತದೆ. ಅದಕ್ಕೆ ಈಗಿನ ಯುವ ಜನಾಂಗ ಒಬ್ಬೊಬ್ಬ ವಿದ್ಯಾರ್ಥಿ ಇದನ್ನು ತಮ್ಮ ನೇಬರ್ಸಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಸ್ವಚ್ಛ ಭಾರತವಾಗಲಿಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಅನಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್ ತಮ್ಮ ಅನಿಸಿಕೆಗೆ. ಶ್ರೀ ಮಧ್ವ ವಾದಿರಾಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಂಟ್ಕಲ್ ಇದರ ಸಂಯೋಜಕರಾದ ಶ್ರೀಯುತ ನಾಗರಾಜ್ ಸರ್ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು. Good afternoon everybody, respected sirs and madams and dear students. First of all, on that day when our principal told that you should conduct these two programs under the banner of NSS and along with the Pilikula, that is Clean Coast Safe Sea. The problem was all students, we had exams and with whom we should conduct.
that was one big question mark was there in everyone's mind. But suddenly, immediately after discussing with the principal, and I came out, one official circular came from University, VTU, saying that first year last working day has been postponed to 10th of September. So immediately, every faculty were very happy, and even students also. Then immediately, again, I went to meet principal to discuss about this activity. Then immediately he said, yes, okay, you can conduct. And on 2nd September, we have conducted 2 programs. One is on awareness talk, that was issues in marine pollution. The resource person was Dr. Bille Damodarshanai. He was from National Institute of Oceanography, Visakhapatnam. He's a principal scientist over there. He had given a wonderful talk to the students, and especially during that talk, whatever sir said in the morning about microplastics and all, along with that, one more topic he has suggested, that is about tar balls. Student was not knowing about this, what is tar balls and all, whatever it is present over in the sea. And students got interest in that particular topic, and many students were asking some doubts, what is tar balls and how it is coming to the beach side, etc. So he was clearing all the doubts to the students, and in the same day evening, we went to Malpe beach again to conduct this cleaning program in Malpe beach from 3:30 to almost 6 o'clock. So it was a nice experience to all the students, all the first year students especially, because from last 2 years we didn't conduct any beach cleaning program because of Corona and all. So we got an opportunity, and many students were keep on asking, so when you are going to conduct, as I am the NSS coordinator in the college. So that was a problem, and we got opportunity with the support from KV Rao sir, and I'm from management side and from principal side, we are very grateful to you, sir. Thank you, sir. Thank you, everyone. ಥ್ಯಾಂಕ್ ಯು ಸರ್. ಡಾಕ್ಟರ್ ದಯಾನಂದ್ ಪೈ, ಸತೀಶ್ ಪೈ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕಾಸ್ಟ್ರೀಟ್ ಇದರ ಸಂಯೋಜಕರಾದ ಡಾಕ್ಟರ್ ಶೇಷಪ್ಪ ಸರ್ ತಮ್ಮ ಅನಿಸಿಕೆಗೆ. ಮೇಲೆ ನಿಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸೈನ್ಸ್ ರೀಸನ್ ಇರುವಂತಹ ಕೆ ವಿ ರಾವ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲದ ಈ ದಿನ ಇಲ್ಲಿ ಬರಲಿಕ್ಕೆ ಅವಕಾಶ ಇರಲಿಲ್ಲ ನಮಗೆಲ್ಲರಿಗೂ ಕೂಡ. ಆ ನಿಟ್ಟಿನಲ್ಲಿ ನಾನು ಎಲ್ಲರ ಪರವಾಗಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಬರುವಾಗ ಈಗ ಎಲ್ಲರೂ ಹೇಳಿದರು, ಒಂದು ಈ ಸಿಚುವೇಶನ್ ಹೇಗಾಗಿದೆ ಅಂತ ಹೇಳಿದ್ರೆ, ಈಗ ಯೂನಿವರ್ಸಿಟಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಯಾರಿಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳೋದು ದೊಡ್ಡ ಪ್ರಶ್ನೆ ಆಗಿರುವಾಗ ನಮ್ಮಲ್ಲಿ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದರು. ಅವ್ರ ಜೊತೆಗೆ ದಿನಾಂಕ 7ರಂದು ನಾವು ಒಂದು ಸೆಮಿನಾರ್ ಇದನ್ನು ಮಾಡಿದೆವು. ಅದರ ಫುಲ್ ಡೇ ಒಂದು ಕಾರ್ಯಕ್ರಮ ಮಾಡಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪಾಂಡೇಶ್ವರ ಇಲ್ಲಿಯ ಜಿಯೋಲಾಜಿಸ್ಟ್ ಆದಂತಹ ಸಾಜು ವರ್ಗೀಸ್ ಅವರು ಬಂದಿದ್ದರು. ಬಹಳ ಒಳ್ಳೆಯ ಕಾರ್ಯಕ್ರಮ. ಅವತ್ತು ಇಡೀ ದಿನ ಒಂದು ಅವ್ರ ಜೊತೆಯಲ್ಲಿ ಒಂದು ಇಂಟ್ರ್ಯಾಕ್ಷನ್ ಮಾಡ್ಕೊಂಡಿರುವಂಥದ್ದು ಮತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿರುವಂಥದ್ದು. ಸೊ ಬಹಳ ಒಂದು ಉಪಯುಕ್ತವಂತ ಮಾಹಿತಿಯಾಗಿ ಆಯಿತು. ಇನ್ನೊಂದು ದಿನ ನಾವು ಬೀಚ್ ಕ್ಲೀನ್ ಹೋಗಬೇಕು ಅಂತ, ಬೀಚ್ ಕ್ಲೀನ್ ಹೋಗುವಾಗ ಒಂದು 2-3 ದಿನ ಮಳೆ ಬಂತು, ಎಲ್ಲ ಬಂದಿತ್ತು. ಹಾಗಾಗಿ ನಾವು ಒಂದು ದಿವಸ ಬೆಳಿಗ್ಗೆ ಹೊರಟೆವು, ಆ ದಿವಸ ಹೋಗ್ಲಿಕ್ಕಾಗಲಿಲ್ಲ. ಮತ್ತು 11 ಗಂಟೆಗೆ ಪ್ರಾರಂಭ ಮಾಡಿದೆವು. 11 ಗಂಟೆಯಿಂದ ಸುಮಾರು 2:30 ಗಂಟೆ ತನಕ ನಾವು ಸುಲ್ತಾನ್ ಬತ್ತೇರಿ, ಫಾತಿಮಾ ಚರ್ಚಿನ ಸುತ್ತಮುತ್ತ ಮತ್ತು ತಣ್ಣೀರ್ಬಾವಿ ಬೀಚ್ನಲ್ಲಿ ತುಂಬ ಸುಮಾರು ನಾವು 40 ಕಪ್ಪು ಚೀಲದಲ್ಲಿ ದೊಡ್ಡದಾಗಿ ಕಲೆಕ್ಟ್ ಆಗಿತ್ತು. ಅದನ್ನು ಮತ್ತು ನಾವು ಅಲ್ಲಿ ಇಡಲಿಲ್ಲ, ಒಂದು ಕಡೆಗೆ ತಂದು ಫಾತಿಮಾ ಚರ್ಚ್ ಇದೆ, ಅಲ್ಲಿ ವೆಹಿಕಲ್ ಬರ್ತದೆ, ಅಲ್ಲಿ ಇಟ್ಟಿದ್ದೆವು. ಸೊ ಬಹುಶಃ ಅಲ್ಲಿ ಒಂದು 50 ಮನೆಗಳಿಗೆ ಕೂಡ ಅವೇರ್ನೆಸ್ ಕೊಟ್ಟೆವು. ಒಂದಷ್ಟು ವಿದ್ಯಾರ್ಥಿಗಳನ್ನು ಹೋಗುವಾಗ ಅಲ್ಲಿ ನೋಡುವಾಗ ನಿಜವಾದ ಅವೇರ್ನೆಸ್ ಬೇಕಿತ್ತು. ಯಾಕಂತ ಹೇಳಿದ್ರೆ ಅವರೆಲ್ಲ ಬೀಚಿನ ಸೈಡ್ನಲ್ಲಿ ಮನೆ ಇದೆ, ತೆಗೆದು ಬಿಸಾಡುವಂಥದ್ದು ಬೀಚಿನ ಕಡೆಗೆ. ಒಂದು ಕಡೆ ಈ ನೀರು ನೋಡ್ತಿದ್ರೆ ಕೆಲವರು ನಾವು ಬೀಚ್ ಸೈಡ್ ಹೋಗುವಾಗ ಬಹಳಷ್ಟು ಮಂದಿ ಕೂತ್ಕೊಂಡಿದ್ರು, ಎಲ್ಲ ತಿನ್ನೋದು ಬಿಸಾಡೋದಲ್ಲಿ. ನಾವು ಯೋಚನೆ ಮಾಡುವಂಥದ್ದು 50-60 ದಾಟಿದವರಲ್ಲ, ಎಲ್ಲರೂ ಕೂಡ ಯಂಗ್ಸ್ಟರ್ಸ್. ಎಷ್ಟು ಅಂತ ಹೇಳಿದ್ರೆ ನಾನು ಕಂಡಾಗೆ ಅಲ್ಲಿದ್ದದ್ದು 18 ವರ್ಷದಿಂದ ಒಂದು 26-25 ವರ್ಷದ ಒಳಗಿನ ವ್ಯಕ್ತಿಗಳು ಮಾಡ್ತಿರುವಂಥದ್ದು. ಹಾಗಾಗಿ ಈ ಯಂಗ್ ಜನ್ರೇಷನ್ಗೆ ಅವೇರ್ನೆಸ್ ಕೊಟ್ಟಿದ್ದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ಮತ್ತು ಈ ಪ್ರಾದೇಶಿಕ ಕೇಂದ್ರವನ್ನು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಕಾಲೇಜಿನ ಪರವಾಗಿ ಮತ್ತು ಒಂದು ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಇದರಲ್ಲಿ ಸರ್ಕಾರಿ ಕಾಲೇಜಿನ ಒಂದು ಆಯ್ಕೆ ಮಾಡಿದ್ದೀರಿ. ಹಾಗಾಗಿ ಡಾಕ್ಟರ್ ದಯಾನಂದ್ ಪೈ, ಸತೀಶ್ ಪೈ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ಪ್ರಾಂಶುಪಾಲರು ಆದಂತಹ ಡಾಕ್ಟರ್ ಜಯಕರ್ ಬಂಡೆ ಅವರಿಗೆ ಬಹಳ ಒಂದು ಮುತುವರ್ಜಿತ್ತು. ಆ ಕಾರಣಕ್ಕಾಗಿ NSSನ ಸಂಯೋಜನೆಯಲ್ಲಿ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಸಾಧ್ಯ ಆಯಿತು. ಮತ್ತೊಂದು ಸಲ ಕೃತಜ್ಞತೆ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಸುಮಾರು 2 ಕೇಂದ್ರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಾಗೂ ನಮ್ಮ ಕೇಂದ್ರದಲ್ಲಿ ಕೂಡ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ಒಂದು ಅದ್ಭುತವಾದ ರಸಪ್ರಶ್ನೆ ಕೂಡ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಡಾಕ್ಟರ್ ಅನೀಶ್ ಕುಮಾರ್ ವಾರಿಯರ್ ಸರ್ ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. Good afternoon to all of you, dignitaries on the dais, ladies and gentlemen.
It has been a fun moment for me. Like I was never originally I was never been a part of this particular activity. It just came by chance, and I have relished each and every opportunity. First, Bhandarkar's College, I went there, interacted with close to 150 students, and they came out with very interesting questions. They were basically commerce graduates, but then they still asked some interesting questions. So then next, Saint Aloysius College, Chandrasekhar sir is here, and that was also a very great experience interacting with the students. Here, when Rao sir told me that you have to do quiz, I said, sir, you're giving me something very challenging, because in my career I have never conducted a quiz. I have participated in quiz. So then I asked my students to help me out with this particular purpose, and sir said, he called me up one night before and said, do it, man, you can do it, correct. So then I also said, okay, we can do it. So yesterday, the entire day I was here and enjoyed each and every moment interacting with those youngsters, the schools, students, the teachers, and they are the future generations after you. And today also, the spot quiz, the responses that you gave, some were sleeping, some are still sleeping. So that happens. Even I have sat in the audience and I have got distracted, but that happens. But largely, the important point that I want to say, that if you are able to transfer 1% of the knowledge that you have gained from today's listening to your family members, then we feel that this entire campaign can be a successful. Okay, and make sure that when you go out, when you see somebody else littering the area, avoid, stop him or her, say that there is a dustbin around, or you take it from him or her, keep it in your bag, and then whenever you find a suitable place, please dispose it off. Because the problem of plastic pollution can be mitigated or can be reduced only by us. Because once we dispose of the plastics near the rivers have got waters which are very powerful, and they will carry all the plastics into the oceans. And once it goes into the oceans, then it becomes difficult for us to remove it. Now, if you are not aware of, there is an international campaign called as Ocean Cleanup. You can check on Twitter, you can check on Facebook. They are a consortium of many institutions with funds. They are going to Pacific Ocean, Atlantic Ocean, and they're trying to remove all the microplastic particles and using it for recycling. So if we decide, we can stop this particular problem for aggravating even further. It is already aggravated, so we need to do this step for the betterment of our future. We do not have any other planet. It is on this planet only that we need to live. Okay, so I at the outset I thank Dr. K.V. Rao sir and Dr. Sharma sir for giving me this opportunity, for considering me worthy of delivering these talks. I'm sure I have been able to transfer some little knowledge that I have gained over the last few years. I also thank all the office staff of Pilikula for taking care of me and my team over the last 2 days. I also thank our director, Commander Dr. Anil Rana, for deputing me. We are busy. Like, we have an NBA team which is coming tomorrow for accreditation purpose. But still, he was very kind enough that, okay, no, this is a noble cause, and we need to spread awareness to the young mind. So I thank sir also for giving me this opportunity. So once again, thank you very much and all the best. ಅದಕ್ಕೆ ಕೇಳ್ತೇನೆ ಸರ್ ಫಸ್ಟ್. ಎಸ್, ಓಕೆ. Yesterday the school students came themselves. Yeah. Those 8th, 9th, 10th standard students. Good afternoon, respected dignitaries. And my name is Pavanesh Rao. I'm from SUIT. We had a wonderful day today. We came from 3 bus from Honnakatte. Yeah, after that we sat for a little bit rush in the registration. Then we had a wonderful palav and coffee or a tea. Then we had a interactive, very well session and all. Then we had a Anish Kumar sir. He gave a very wonderful 5 words, that is recycle, reuse, reduce, refuse and rethink. That two things, refuse and rethink, was very, very good. I got too much excited
about that too. Thank you, sir. Okay, thank you for conducting this good opportunity for us. Thank you. ಬೇರೆ ಯಾರಾದರೂ ಎನಿ ಅದರ್? ಎಸ್, ಕಮ್ ಫಾಸ್ಟ್. Good evening to all. I am Shilpa from Srinivas University, and I would like to thank each and everyone present on the dais, as well as all the students who have participated. And thank you once again, sir, for this wonderful opportunity. Thank you. Thank you, madam. Please. Hello, my name is Siddharth. I'm from Aloysius, and I want to thank each and everyone present over here. We were not like when we were in college, we were said that there is a science workshop. So we were thinking that we'll see something like experiments and some kind of science stuff. But when we came here, like as sir said that moreover, like we came to know about the ocean. Then that DIG Venkatesh sir, I was not expecting that someone like him would come over here and he'll say all these things. But I'm pretty impressed because all that thing was very unusual. We were not planning that we'll get this opportunity to gain this much of knowledge over here. So I'm thankful. Thank you. Thank you. ಬೇರೆ ಯಾರಾದರೂ? Good afternoon, everyone. I'm Swansi from Indira Nursing College. I would like to thank our college, first of all, for giving us this wonderful opportunity to attend this program. And we learned a lot about resources and ocean and many more things other than the cleaning stuffs and all. I would like to thank Anish sir for giving us opportunity to know more about all these resources, whatever are there present in our surroundings. I would like to thank everyone over here. Thanks. Thank you, madam. ಬೇರೆ ಯಾರಾದರೂ? ಎಸ್. Good afternoon, everyone present here. My name is Shrija Shetty. I'm from Srinivas University, Mukka. We basically came here with the idea of having fun, and we thought it was just a science exhibition. We did not know it was a clean coast and safe sea. We didn't know that this was the theme for the event. It was an awareness program. But after coming here, we were really inspired. Anish sir, the quiz and what he told about the sizes of plastics, I was really dumbfound. I really did not know about that. The plastics are literally everywhere, and I was discussing with my friends also, and we were thinking what we can do. We cannot stop this, but at least we can control this, is what we all learned. We thank our Akhil sir. He asked us to go here. We thank our college dean, and thank you all for this opportunity. Thank you. Last chance, anybody? Yeah. ಗುಡ್ ಆಫ್ಟರ್ನೂನ್ ಟು ಆಲ್. ಊಟ ಆಗಿದೆ, ನಿದ್ದೆ ಬರ್ತುಂಟು ಒಂದು ಸೈಡಲ್ಲಿ. ನನ್ನ ಹೆಸರು ವಿಘ್ನೇಶ್ ಅಂತ, ಶ್ರೀನಿವಾಸ ಯೂನಿವರ್ಸಿಟಿ ಸುರತ್ಕಲ್ ಮುಕ್ಕದಿಂದ ಬಂದಿದ್ದೇನೆ. ಎಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅವ ಕಲಿಸಿದ ಅದಕ್ಕೆ ಬಂದೆ ಇಲ್ಲಿ ತನಕ. ಆ್ಯಕ್ಚುಲಿ ನಾವೆಲ್ಲ ಒಂದು ಕ್ಲಾಸ್, ನಮ್ಮ ಕ್ಲಾಸ್ 10 ಆ್ಯಕ್ಚುಲಿ 29 ಇರೋದು. ಎರಡು ಕ್ಲಾಸ್ ನಮ್ಮದು ಡಿವೈಡ್ ಆಗಿದೆ, ಕಂಪ್ಯೂಟರ್ ಸೈನ್ಸ್ ಒಂದು 29 ಕ್ಲಾಸ್. ನಾವು ಯಾವತ್ತು ಎಂಥದ್ದೊಂದು ಪ್ರೋಗ್ರಾಮ್ ಇದ್ದರೆ 29 ಜನ ಇಲ್ಲಿ ಪ್ರೆಸೆಂಟೇ. ಅದು ಕ್ಲಾಸ್ ಆಗಲಿ ಎಂಥದೇ ಆಗಲಿ 29 ಜನ ಸಹ ನಮ್ಮ ಕ್ಲಾಸ್ ಅವರಿದ್ದೇವೆ. ಇವತ್ತೊಂದು ಬಂದ್ವಿ ಬಸ್ಸಲ್ಲಿ ಬರುವಾಗ, ಅಲ್ಲಿ ತಿಂಡಿ ಇತ್ತು, ಚಂದಿತ್ತು ತಿಂಡಿ ತಿಂದು ಈಚೆ ಬರುವಾಗ ಇಲ್ಲಿ ಪ್ರೋಗ್ರಾಮ್ ಆಗ್ತಿತ್ತು. ಅವ್ರು ಯಾರು ಯೂನಿಫಾರ್ಮಲ್ಲಿದ್ದರು. ನಾನು ಅಂದ್ಕೊಂಡೆ ಯಾರೋ ದೊಡ್ಡ ವ್ಯಕ್ತಿ ಅಂತ. ನೋಡುವಾಗ ಹೌದು, ಅವ್ರು ತುಂಬ ದೊಡ್ಡ ವ್ಯಕ್ತಿಯೇ. ಮತ್ತು ಬ್ಯಾಜ್ ಎಲ್ಲ ತುಂಬ ಇತ್ತು ಅವರ ಹತ್ರ. ಅವರು ತುಂಬ ಹೇಳಿದರು ಕೋಸ್ಟಲ್ ಗಾರ್ಡ್ ಬಗ್ಗೆ. ಮತ್ತು ನಾನು ಸಹ ಕೋಸ್ಟಲ್ ಏರಿಯಾದಿಂದಲೇ ಬಂದವನು. ನಾನು ಇಲ್ಲಿ ಪಡಿದ್ರಲ್ಲಿ ಇರೋದು. ನಾನು ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೇನೆ. ನಮ್ಮ ಬೀಚ್ ಸೈಡಲ್ಲಿ ಅಂದರೆ ಒಬ್ಬ ಹುಡುಗ ನೀರಲ್ಲಿ ಹೋಗ್ತಾನೆ. ಒಂದು ನಿಯರ್ಲಿ 2 ಇಯರ್ಸ್ ಬ್ಯಾಕ್ ಈ ಕತೆ. ನೀರಲ್ಲಿ ಹೋಗ್ತಾನೆ. ಆದಮೇಲೆ ಆ ಜಾಗದಲ್ಲಿ ಕೋಸ್ಟಲ್ ಗಾರ್ಡನ್ನು ಅಪಾಯಿಂಟ್ ಮಾಡ್ತಾರೆ.
ಆ ಕೋಸ್ಟಲ್ ಗಾರ್ಡ್ ಅವ ಅಂದರೆ ಸ್ವಲ್ಪ ಕೇರಳದಿಂದ ಆಚೆಯಿಂದ ಬಂದವ, ಅವನಿಗೆ ನಮ್ಮ ಭಾಷೆ ಬರಲ್ಲ ಎಂತ ಬರಲ್ಲ. ಇಬ್ಬರತ್ತ ಕೇಳ್ತಾನೆ ಹಿಂದಿಯಲ್ಲಿ, ಅವರು ಅಂತ ಹೇಳ್ತಾರೆ, ಹೋಗ್ತಾರೆ. ಹಾಗೆ ಅಂದರೆ ನಮ್ಮ ಊರವರೆಲ್ಲ ಆವಾಗ ನಮಗೆ ಪಡುಬಿದ್ರಿ ಬೀಚಲ್ಲಿ ಈ ಸ್ಪೀಡ್ ಬೋಟಿಂಗ್, ಕಯಾಕಿಂಗ್ ಅದೆಲ್ಲ ಆಗ್ತಿತ್ತು. ಹಾಗೆ ನಮ್ಮ ಊರವರೆಲ್ಲ ಗೊತ್ತುಂಟಲ್ಲ, ಪಡ್ಡೈ ಅವರು, ಫುಲ್ ಪಡ್ಡೈ, ಫುಲ್ ಪೆಟ್ಟೆ, ಎಲ್ಲಿ ಹೋದ್ರು ಸಹ. ಅವರು 4-5 ಜನ ಬರ್ತಾರೆ, ಸೀದಾ ಹೋಗೋದು ಬೀಚಲ್ಲಿ ಸ್ನಾನ ಮಾಡೋದು. ಇವ ಕೇಳದವ, ಇವನಿಗೆ ಎಂತ ಮಾತಾಡಲಿಕ್ಕಿಲ್ಲ, ಓ ಬಾಯಿ ಎಲ್ಲ ಹೇಳ್ತಾನೆ, ಬರ್ತಾರೆ. ಮತ್ತು ಜಾಸ್ತಿ ಮಾತಾಡಿದ್ರೆ ಈಗ ಸೈಡ್ ಕರೀತಾರೆ ಬಲಮಗ ಅಂತ. ಇವರೆಲ್ಲ ಇಲ್ಲಿ ಇವತ್ತು ಹೇಳುವಾಗ ಉಂಟಲ್ಲ, ತುಂಬ ಖುಷಿ ಆಯಿತು. ತುಂಬ ಕ್ವಾಲಿಫಿಕೇಷನ್ಸಲ್ಲಿ ಹೇಳಿದ್ರು ಕೋಸ್ಟಲ್ ಗಾರ್ಡಲ್ಲಿ. ನನಗೆ ಅವನದು ಎನಿಸ್ತಿತ್ತು, ಅವ ಕೇರಳದಿಂದ ಬಂದು ಪಾಪದವ, ಅವನಿಗೆ ಎಂತ ಗೊತ್ತಿಲ್ಲ, ನಮ್ಮ ಭಾಷೆ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಮಧ್ಯಾಹ್ನ ಒಂದು ಊಟ ಮಾಡ್ತಾನೆ, ಬಿಟ್ಟು ಊಟ ಕ್ಯಾಂಟೀನಲ್ಲಿ ಬಂದು ನಿಲ್ಲುದು, ಮತ್ತು ಸೀದಾ ಬೀಚಲ್ಲಿ. ಮತ್ತು ಬಂದು ಸಂಜೆ 4 ಗಂಟೆ ಆಚೆ ಮಕ್ಕಳೆಲ್ಲ ಬರ್ತಾರೆ, ಪ್ಯಾರೆಂಟ್ಸ್ನವರಿಗೆ ಹೇಳ್ತಾನೆ, ಬಚ್ಚೆಕು ಊತ ಮಚ್ಚೋಡು, ಬಚ್ಚೆಕು ಮಚ್ಚೋಡು ಹೇಳ್ತಾನೆ. ಮತ್ತು ನಾವು ಈಚೆ ಅವರೆಲ್ಲ ಡೈಲಿ ನೀರಲ್ಲಿ ಆಟ ಆಡೋರು, ಆದರೂ ಅವನದೊಂದು ಡ್ಯೂಟಿ ಇರ್ತದಲ್ಲ ಹೇಳ್ಬೇಕಂತ. ಅವ ಕೇರಳದಿಂದ ಬಂದವ ಸಿಕ್ಕಿ ಬಿದ್ದದ್ದು ಇಲ್ಲಿ ಬಂದು ಹೇಳ್ತಾನೆ, ಅರೆ ಬಾಯಿ ಮಜ್ಜಾವೋ ಬಾಯಿ ಇದರಾಜ ಹೇಳ್ತಾನೆ. ನಮ್ಮವರೆಲ್ಲ ಇದರಾಜ ಅಂದರೆ ಎಲ್ಲಿ 2 ಬಿಟ್ಟೆ ಕಳಿಸುದು ಇದರಾಜ ಅಂದರೆ. ಹಾಗೆ ನನಗೆ ಆ ಕೋಸ್ಟಲ್ ಗಾರ್ಡಿದ್ದು ನೆನಪಾಯಿತು. ಥ್ಯಾಂಕ್ ಯು. ಕಾರ್ಯಕ್ರಮದ ಬಗ್ಗೆ ಹೇಳಿ, ಇವತ್ತಿನ ಕಾರ್ಯಕ್ರಮ ಬಗ್ಗೆ ನೀವು ಹೇಳಿದ್ದು ಬೇರೆನೇ ಇತ್ತು, ಇವತ್ತಿನ ಹೇಗಿತ್ತು, ನೀವು ಪಾರ್ಟಿಸಿಪೇಟ್ ಮಾಡಿದ್ರಲ್ಲ? ಆ್ಯಕ್ಚುಲಿ ದಿ ಇವೆಂಟ್ ವಾಸ್ ವೆರಿ ಗುಡ್. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ನಾಲೆಜ್ ಸಿಗ್ತದೆ ಅಂತ. ಅಂದರೆ ನನ್ನ ಮನೆ ಬೀಚ್ ಹತ್ರನೇ, ನಾನು ಡೈಲಿ ಬೀಚ್ ಅಂದರೆ ಸಣ್ಣ ವಯಸ್ಸಿಂದ ಬೀಚನ್ನು ನೋಡ್ತಾ ಬಂದಿದ್ದೇನೆ. ಆದರೆ ಈ ಒಂದು ಬೀಚಲ್ಲಿ ಇಷ್ಟೆಲ್ಲ ಒಂದು ಪ್ಲಾಸ್ಟಿಕ್ ಎಲ್ಲ ಸೇರಿ ನಮ್ಮ ಕಣ್ಮುಂದೆ ನಡೆಯದಿದ್ದರು ಹಿಂದೆ ನಡೆಯುವಂಥ ಕೆಲಸಗಳು ನಮ್ಗೆ ಗೊತ್ತಾಗಲ್ಲ. ಹಾಗೆ ಇಷ್ಟೆಲ್ಲ ಒಂದು ಬೀಚಲ್ಲಿ ಇಷ್ಟೆಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಆರ್ಗಾನಿಸಮ್ಸ್ ಎಲ್ಲ ಇರ್ತದೆ ಅಂತ ಒಂದು ನಮಗೆ ಸರ್ ಹೇಳಿ ಕೊಟ್ಟರು. ಅವರಿಂದ ಇಷ್ಟೊಂದು ನಾಲೆಜ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಈ ಒಂದು ಸಮಾರಂಭದಲ್ಲಿ ನಮ್ಮೊಂದಿಗೆ ವಿಜ್ಞಾನ ಪ್ರಸಾರದ ಪ್ರತಿನಿಧಿಯಾಗಿ, ಒಂದು ಅಬ್ಸರ್ವರ್ ಆಗಿ ತುಂಬ ಸೂಕ್ಷ್ಮವಾಗಿ ಪ್ರತಿಯೊಂದು ನಮ್ಮ ಚಲನವನ್ನು ನೋಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ಹೇಗಾಗ್ತಾ ಇದೆ, ಉಪಯೋಗ ಆಗ್ತಾ ಇದೆ ಇಲ್ಲ ಅಂತ ನೋಡ್ತಾ ಇದ್ದಾರೆ ಪ್ರತಿಯೊಂದುಗಳಿಗೆ. ಸೊ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಸರ್ ಅವರು. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 2 ಸರ್ತಿ ಮಾತಾಡಿದ್ದೀನಿ ಅಂತ ಕಾಣ್ತಿದೆ. ಈಗ ಮತ್ತೆ 3ನೇ ಸರ್ತಿ ಮಾತಾಡಬೇಕು ಅಂದರೆ ನನಗೂ ಕೂಡ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಈಗ 10 ನಿಮಿಷದ ಮುಂದೆ ಇಲ್ಲಿ ಅನೀಶ್ ಅವರು ಏನು ಹೇಳಿದಾಗ ನಾನು ಒಂದಷ್ಟು ಜನ ನಗ್ತಾ ಇದ್ದದ್ದನ್ನು ಕಂಡೆ. ಅನೀಶ್ ಅವರಲ್ಲ, ಇಲ್ಲಿ ಯಾರೋ ನಮ್ಮ ಸಂಚಾಲಕರು ಕೆಲವರು ಮಾತಾಡುವಾಗ, ನಾವು ಈಗ ಮಾತಾಡುವಾಗ ವಿಘ್ನೇಶ್ ಮಾತಾಡಿದಾಗ ಕೂಡ ನಾವೆಲ್ಲ ಜೋರಾಗಿ ನಕ್ಕಿದ್ವಿ. ಆದರೆ ವಿಘ್ನೇಶ್ ಏನು ಹೇಳಬೇಕಿತ್ತೋ ಅದನ್ನು ಅವನು ಹೇಳಲಿಲ್ಲ. ಬೀಚ್ನಲ್ಲಿ ನಾವು ಏನೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸೀರಿಯಸ್ಸಾಗಿ ಹೇಳೋದ್ರ ಬದಲು ತಮಾಷೆ ಮಾಡಿ ಹೋದ. ಬಟ್ ಅದರ ಹಿಂದೆ ಇರುವಂಥ ವಿಷಯಗಳನ್ನು ನಾವು ನಿಮಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂತಂದರೆ ನಾಳೆ ಆಗಬೇಕಾಗಿರುವಂಥ ಕೆಲಸಗಳು ನಿಮಗೆ ಹೆಚ್ಚು ತಟ್ಟುತ್ತೆಯೇ ಹೊರತು ನಮಗಿಲ್ಲ. ಇನ್ನು 10 ವರ್ಷ ನಾನು ಇರ್ಬೋದು ಮ್ಯಾಕ್ಸಿಮಮ್. ಅಂದರೆ ಈಗಾಗಲೇ ನಂದು ಆ್ಯಾವರೇಜ್ ಇಂಡಿಯನ್ ಏಜ್ ಏನಿದೆ ಅದು ಮುಗಿದಿದೆ. ಇನ್ನು 5 ವರ್ಷ 6 ವರ್ಷ ಇದ್ದು ಅದು ಬೋನಸ್ಸು ಹೋಗ್ತೀವಿ ನಾವು. ಬದುಕೋರು ನೀವು, ಬೀಚ್ ನೋಡೋರು ನೀವು, ಬೀಚ್ ಉಪಯೋಗಿಸೋರು ನೀವು, ನೇತ್ರಾವತಿ ನೀರು ಕುಡಿಯೋದು ನೀವು. ಸೊ ನೀವು ಈ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಬಹುಶಃ ಇನ್ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮಗೆ ಈ ಅವೇರ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಹೇಳಿದ್ವಿ. ಮತ್ತೊಂದು ವಿಷಯ ಹೇಳ್ತಾ ಇದ್ದರು, ಮೂಡುಬಿದ್ರೆಯಲ್ಲಿ ಅವರು ಕಾಲೇಜಿನವರು ನೋಡಿದಾಗ ಬೀಚ್ನಲ್ಲಿ 4 ಅಂಶಗಳು ಬೀಚ್ನ ಕಸದಲ್ಲಿ ಜಾಸ್ತಿ ಇರ್ತವೆ ಅಂತ. ಸಮುದ್ರದಲ್ಲಿರುವಂಥ ಪಾಚಿಯದ್ದು ಒಂದು, 2ನೇದು ನಾವು ಮನುಷ್ಯರು ಹಾಕೋದೇ ಜಾಸ್ತಿ ಇದೆ, ಅದರಲ್ಲೂ ಚಪ್ಪಲಿ ಜಾಸ್ತಿ ಇದೆ ಅಂತ ಹೇಳಿದರು. ಚಪ್ಪಲಿ ಜಾಸ್ತಿ ಇದೆ ಅಂತ ಅನ್ನಬೇಕಾದ್ರೆ ಯಾಕೆ ಅದು ಫುಟ್ವೇರ್ ಜಾಸ್ತಿ ಬರುತ್ತೆ ಅಲ್ಲಿ? ಆ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡ್ರೆ, ಇಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ ಇಂಥ ವಿಷಯಗಳಿಂದಲೂ ಕೂಡ ನಾವು ಕಲಿಯೋದು ಬೇಕಾದಷ್ಟಿದೆ. ಕ್ಯಾನ್ ವಿ ಬಿ ಎನ್ ಎಂಟರ್ಪ್ರಿನರ್ ಇನ್ ಎ ಬೀಚ್? ಅದು ಚಪ್ಪಲಿ ಬೀಚಿಗೆ ಹೋಗದೇ ಇರೋ ರೀತಿಯಲ್ಲಿ ನೋಡೋದಕ್ಕೆ ವ್ಯವಸ್ಥೆ ಏನಾದರೂ ಮಾಡಬಹುದಾ ಅಂತಂದರೆ ಅಕಸ ಅಲ್ಲಿಗೆ ಹೋಗೋದಿಲ್ಲ. ಕ್ಯಾನ್ ವಿ ಟರ್ನ್ ದಟ್ ಇಂಟು ಎನ್ ಆಪರ್ಚುನಿಟಿ ಫಾರ್ ಎನ್ ಎಂಟರ್ಪ್ರಿನರ್ಶಿಪ್ ಅಂತನ್ನೋ ಪ್ರಶ್ನೆಯನ್ನು ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ನೆಕ್ಸ್ಟು ಅದನ್ನು ಮಾಡೋದಕ್ಕೆ ಅಸಾಧ್ಯ ಅಂತ ಅನ್ನೋದು ಯಾವುದೂ ಇಲ್ಲ, ಅದನ್ನು ಮಾಡ್ಬೋದು. ಹಾಗೆ ನಿನ್ನ ಹೆಸರು ಗೊತ್ತಾಗಲಿಲ್ಲ,
ಹಾಂ, ಆಕೆ ಹೇಳಿದ್ಲು ನಾವು ಏನಾದರೂ ಮಾಡಬೇಕು ಅಂತ. ಏನು ಮಾಡ್ಬೋದು ಅಂತಂದರೆ ಭಾಳ ಸಿಂಪಲ್. ಎಲ್ಲಿಯಾದರೂ ಕಸ ಕೆಳಗೆ ಬಿದ್ದಿದ್ದರೆ ಅದನ್ನು ತೆಗೆದು ಕಸದ ಬುಟ್ಟಿಗೆ ಹಾಕಿ. ಹಾಗಂದ ಕೂಡಲೇ ಅಲ್ಲಿ ಒಂದು ರೋನವರು ಜೋರಾಗಿ ನಕ್ಕರು. ಆಗಲೇ ಯಾರೋ ಹೇಳಿದರು ಹಾಗೆ ಮಾಡಬೇಕು ಅಂದಾಗ ಜೋರಾಗಿ ನಕ್ಕರು. ಅಂದರೆ ಬೇರೆಯವರು ಹಾಕಿದ್ದ ಕಸವನ್ನು ನಾವು ಯಾಕೆ ತೆಗೆದು ಹಾಕಬೇಕು ಅಂತ. ನಾಳೆ ತಟ್ಟೋದು ಅದು ನಮಗೇನೆ ಅಂತ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ಬೇರೆಯವರು ಹಾಕಿದರೆ ಅವರಿಗೆ ಹೇಳೋಣ, ಅವರು ಮಾಡಲಿಲ್ಲ ಅಂದರೆ ನಾವು ಮಾಡಿ ತೋರಿಸೋಣ. ಸೊ ಯು ಶುಡ್ ಆಲ್ಸೋ ಟ್ರೈ ಟು ವಾಕ್ ದ ಟಾಕ್ ದಟ್ ಯು ಡೂ. ಅದು ಒಂದು. 2, ಮೂರನೇದಾಗಿ ಎಂಟರ್ಪ್ರಿನರ್ಶಿಪ್ ಬಗ್ಗೆನೇ ಮಾತಾಡಬೇಕಾದ್ರೆ ಈ ಬೀಚ್ ಕ್ಲೀನಿಂಗ್ನಲ್ಲಿ ನಾವು ಏನಾದರೂ ಅನುಕೂಲವಾದದ್ದನ್ನು ಮಾಡೋದಕ್ಕೆ ಸಾಧ್ಯವಾ ಅಂತ ಅನ್ನೋದನ್ನು ಯೋಚನೆ ಮಾಡಿ ಅಂತ ಹೇಳ್ತೇನೆ. ಪ್ರೈವೇಟಾಗಿ ನನ್ನ ಹತ್ರ ಬಂದರೆ 1000 ಐಡಿಯಾ ಕೊಡ್ಬೋದು, ಇಂಪ್ಲಿಮೆಂಟ್ ಮಾಡಬೇಕಾದವ್ರು ನೀವು, ಆದರೆ ನೀವೇ ಯೋಚನೆ ಮಾಡಿ ಮಾಡೋದಕ್ಕಾಗತ್ತಾ ಅಂತ ಹೇಳ್ತಾ, ಬೀಚ್ ಕ್ಲೀನಿಂಗಿಗೋಸ್ಕರ ನಾವು ನಿಮ್ಮನ್ನು ಇಲ್ಲಿ ಕರೆಸಲಿಲ್ಲ. ನಾವು ಕರೆಸಿದ್ದು ನಾಳೆಯ ದಿವಸ ಈ ಪರಿಸರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ನಮ್ಮ ಗಮನಕ್ಕೆ ಬರದೇನೆ ಹೇಗೆ ನಮ್ಮನ್ನು ಬಾಧಿಸ್ತವೆ ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ನಿಮಗೆ ಸಿಗಲಿ, ಅರಿವು ಸಿಗಲಿ, ಅದರ ಬಗ್ಗೆ ನೀವು ಯೋಚಿಸುವಂತಾಗಲಿ ಅನ್ನೋದಕ್ಕೋಸ್ಕರವಾಗಿ ಕರೆದ್ವಿ. ಬಹುಶಃ ನೀವು ಈಗೆಲ್ಲ ನಕ್ಕು ವಿಘ್ನೇಶ್ನ ಮಾತು ಕೇಳಿ ಅದನ್ನು ಅಷ್ಟಕ್ಕೆ ಮರೆತು ಹೋಗೋದಕ್ಕೆ ಬದಲು ಅವನು ಹೇಳಿದ್ರಲ್ಲಿ ಏನು ಅರ್ಥ ಇದೆ ಅಂತ ತಿಳ್ಕೊಂಡು ಅದರ ಬಗ್ಗೆ ನೀವು ಯೋಚನೆ ಮಾಡೋದಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮ ನಾವು ಎಲ್ಲರೂ ಸೇರಿ ಹಾಕಿದಂಥ ಟೈಮ್ ಮತ್ತು ಶ್ರಮ ಎಲ್ಲದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಅಂದುಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸಾರಿ ಮರ್ತೆ ಅವಳಾಗಿದೆ. ನಾವು ಏನು ಮಾಡ್ಬೋದು ಅಂದರೆ ಸಿಟಿಸನ್ ಸೈನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅನೀಶ್ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ನಿಮ್ಮ ಊರುಗಳಲ್ಲಿ ಹರಿಯುವ ನದಿಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಎಷ್ಟಿವೆ, ನಿಮ್ಮ ಮನೆಯಲ್ಲಿ ಈ ಆಡಿಟೋರಿಯಂನ ಗಾಳಿಯಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಎಷ್ಟಿವೆ ಗೊತ್ತಿದೆಯಾ? ನಿಮಗಾಗಲಿ ನಮಗಾಗಲಿ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ, ಶಾಲೆಯಲ್ಲೂ ಗೊತ್ತಿಲ್ಲ. ಆದರೆ ಅದು ಗೊತ್ತಾಗೋ ಹಾಗೆ ಮಾಡಬೇಕಾದ್ರೆ ನಾವು ಕೂಡ ನಮ್ಮ ಒಂದು ಸ್ಮಾಲ್ ಎಫರ್ಟ್ ಹಾಕ್ಬೋದು. ಆಲ್ ದಟ್ ಯು ನೀಡ್ ಟು ಡೂ ಈಸ್, ನಿಮ್ಮ ಮನೆಯಲ್ಲಿ ಸೀಲಿಂಗ್ ಫ್ಯಾನ್ ಇದ್ದರೆ ಅದು ಒರೆಸಿದಾಗ ಬರುವಂಥ ಧೂಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಇದೆಯಾ ನೋಡಿ. ಬಟ್ ಇಫ್ ಯು ವಾಂಟ್ ಟು ಡೂ ಇಟ್ ಸೈಂಟಿಫಿಕಲಿ, ಆಗ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ನಾವು ಕೂಡ ನಿಮ್ಮ ಜೊತೆ ಸೇರಿಕೊಂಡು ನಿಮ್ಮ ಮನೆಯಲ್ಲಿ ಧೂಳಿದೆಯಾ ಅಂತ ನೋಡಿ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಐಡಿಯಾ. ಇದರ ಬಗ್ಗೆ ಅನಿಶ್ಚಿತತೆಗೆ ಮಾತಾಡ್ತಾ ಇದ್ದೀನಿ. ಆ ಬಗ್ಗೆ ಮುಂದೆ ಒಂದು ಕಾರ್ಯಕ್ರಮ ಮಾಡ್ತೇವೆ. ಆದರೆ ಇನ್ನೂ ಒಂದು ಕೆಲಸ ಮಾಡ್ಬೋದು. ನಿಮ್ಮ ಮನೆಯ ಸುತ್ತ ಒಂದು ಸಾಲು ಮನೆಯಲ್ಲಿ ಯಾರ್ಯಾರೆಲ್ಲ ಕಸ ಬಿಸಾಡ್ತಾರೆ ಅವ್ರ ಹತ್ರ ಪ್ಲಾಸ್ಟಿಕ್ಕನ್ನು ನೀವು ಬೇರೆ ಮಾಡಿ ನನಗೆ ಕೊಡಿ ಅಂತ ಹೇಳಿ ಸಂಗ್ರಹ ಮಾಡಿ ಅದನ್ನು ನೀವು ಒಂದು ಕಡೆಯಲ್ಲಿ, ಅಥವಾ ನಿಮ್ಮ ಶಾಲೆಯ NSS ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಂಘಟನೆ ಇರ್ಬೋದು, ಒಟ್ಟು ಮಾಡಿ ಯು ಕ್ಯಾನ್ ಸೆಂಡ್ ಇಟ್ ಫಾರ್ ರೀಸೈಕ್ಲಿಂಗ್. ದ್ಯಾಟ್ ಈಸ್ ನಾಟ್ ಡಿಫಿಕಲ್ಟ್. ವೇರ್ ಇಸ್ ದ ಡಿಫಿಕಲ್ಟಿ? ಡಿಫಿಕಲ್ಟಿ ಈಸ್ ಇನ್ ಮೀ. ಅವರ ಮನೆಯಲ್ಲಿ ಹೋಗಿ ಅವರ ಮನೆ ಕಸ ನಾನು ಕೇಳ್ಬೋದಾ? ಫಸ್ಟ್ ಕ್ವಶನ್. ಕಸ ಯಾಕೆ ನಾನು ತೆಗಿಬೇಕು? ಐ ಆಮ್ ಎ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್, ಐ ಆಮ್ ಎನ್ MSc, ಐ ಆಮ್ ಎ BSc. ನಾನು ಯಾಕೆ ಕಸ ಮುಟ್ಟಬೇಕು? ಸೆಕೆಂಡ್, ಕಸ ಹಾಕುವಾಗ ಈ ಯೋಚನೆ ಬರೋದಿಲ್ಲ, ಕಸ ತೆಗೆಯುವಾಗ ನಮಗೆ ಈ ಯೋಚನೆ ಬರ್ತದೆ. ಇದನ್ನು ಕೂಡ ನಾವು ಮಾಡ್ಬೋದಲ್ವ? ವೈ ಕಾಂಟ್ ವಿ ಡೂ ಇಟ್, ಆರ್ ವೈ ಡೋಂಟ್ ವಿ ಡೂ ಇಟ್? ಐ ವಾಂಟ್ ಯು ಟು ಜಸ್ಟ್ ಥಿಂಕ್ ಓವರ್ ದ್ಯಾಟ್, ಫೈಂಡ್ ಎನ್ ಆನ್ಸರ್ ಫಾರ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್ ತಮ್ಮ ಅನಿಸಿಕೆಗೆ. ನಮ್ಮೊಂದಿಗೆ ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ವಾಮಂಜೂರು ಇದರ ಸಂಯೋಜಕರಾದ ಡಾಕ್ಟರ್ ಅಜಿನ್ ತೇಜ ಸರ್ ಇದ್ದಾರೆ. ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿದೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಸಭಿಕರೇ, ಪ್ರಪ್ರಥಮವಾಗಿ ನಮಗೆ ಸ್ವಚ್ಛ ಕರಾವಳಿ ಸುರಕ್ಷಿತ ಸಾಗರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ಟಂಥ ಡಾಕ್ಟರ್ KV ರಾವ್ ಮತ್ತು ಪಿಲಿಕುಳ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ಎಲ್ಲ ಮಿತ್ರರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕಾಲೇಜು ಮೊನ್ನೆ ಸೆಪ್ಟೆಂಬರ್ 3ನೇ ತಾರೀಕಿನಂದು ಕೋಸ್ಟ್ ಗಾರ್ಡ್ನವರ ಸಹಯೋಗದೊಂದಿಗೆ ಮತ್ತು ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮಂಗಳೂರು ಇವರ ಸಹಯೋಗದಿಂದಾಗಿ ನಾವು ಪಣಂಬೂರು ಬೀಚ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದ್ದೆವು. 200 ಮಂದಿ ವಿದ್ಯಾರ್ಥಿಗಳು, ಅಂದರೆ ನಾವು ವಿದ್ಯಾರ್ಥಿಗಳಿಗೆ ಎನ್ರೋಲ್ಮೆಂಟ್ ಮಾಡಲು ಅವಕಾಶ ಕೊಟ್ಟಾಗ ನಮಗೆ 400 ಮಂದಿ ವಿದ್ಯಾರ್ಥಿಗಳು ಮುಂದೆ ಬಂದು ನಾವು ಭಾಗವಹಿಸ್ತೇವೆ ಎಂದು ಹೇಳಿದರು. ಆದರೆ ನಾವು 200ಕ್ಕೆ ಪ್ರಪ್ರಥಮವಾಗಿ
ರಿಜಿಸ್ಟ್ರೇಷನ್ ಮಾಡಿದಂಥ 200 ಮಂದಿಯನ್ನು ಆಯ್ಕೆ ಮಾಡಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೆವು. ಸೊ ವಿದ್ಯಾರ್ಥಿಗಳು ಬಹಳ ಉತ್ತಮವಾಗಿ ಕೆಲಸವನ್ನು ಅಂದರೆ ಭಾಳ ಇಂಟ್ರೆಸ್ಟ್, ದೇ ಹ್ಯಾಡ್ ಶೋನ್ ದಿ ಇಂಟ್ರೆಸ್ಟ್ ಟು ಪಾರ್ಟಿಸಿಪೇಟ್ ಇನ್ ದ್ಯಾಟ್ ಪ್ರೋಗ್ರಾಮ್. ನಮಗೆ ಕೋಸ್ಟ್ ಗಾರ್ಡ್ನವರು ತುಂಬ ಸಹಕಾರವನ್ನು ನೀಡಿದ್ದರು. ಕಾರ್ಯಕ್ರಮವನ್ನು ಕಸ್ಟಮ್ಸ್ ಮಂಗಳೂರು ಇದರ DC ಹರಿಕೃಷ್ಣರವರು ಉದ್ಘಾಟಿಸಿ ಅವರ ಮಕ್ಕಳಿಗೆ ಇದರ ಅಗತ್ಯ, ಯಾಕೆ ನಾವು ಈ ಕೆಲಸದಲ್ಲಿ ಭಾಗವಹಿಸಬೇಕು, ಯಾಕೆ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಬೇಕು ಎಂಬ ಬಗ್ಗೆ ಮಾಹಿತಿಯನ್ನು ನೀಡಿದ್ದರು. ಮುಂದೆ ಡಾಕ್ಟರ್ ಮಂಜುನಾಥ್, ಪ್ರೊಫೆಸರ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಮಂಗಳೂರು ಯೂನಿವರ್ಸಿಟಿ, ಇವರು ಕಾರ್ಯಕ್ರಮ ಸ್ವಚ್ಛ ಕರಾವಳಿಯ ಅಗತ್ಯತೆ ಯಾಕೆ, ಪರಿಸರವನ್ನು ಯಾಕೆ ನಾವು ಉತ್ತಮವಾಗಿ ಸ್ವಚ್ಛವಾಗಿಡಬೇಕು, ಇದರ ಬಗ್ಗೆ ಮಾಹಿತಿಯನ್ನು 1 ಗಂಟೆಯ ಕಾಲ ಮಕ್ಕಳಿಗೆ ಉಪನ್ಯಾಸವನ್ನು ನೀಡಿದ್ದರು ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಅವರು ಪ್ಲಾಸ್ಟಿಕ್ ತ್ಯಾಜ್ಯ, ಮೈಕ್ರೋ ನ್ಯಾನೋ ಪ್ಲಾಸ್ಟಿಕ್ಸ್, ಇದರಿಂದ ಸಾಗರ ಜೀವಿಗಳಿಗೆ ಏನೆಲ್ಲ ಹಾರ್ಮ್ ಆಗ್ತದೆ, ಅದರಿಂದಾಗಿ ನಮಗೆ ಯಾವ ರೀತಿ ಅದರ ಇಫೆಕ್ಟ್, ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್, ಅವರು ಅದರ ಬಗ್ಗೆ ಮಾಹಿತಿ ನೀಡಿದ್ದರು. ಸೊ ನಾನು ಮತ್ತೊಮ್ಮೆ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮಂಗಳೂರು ಇವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ KV ರಾವ್ ನಿರ್ದೇಶಕರು, ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ವಿನಂತಿ. ಬಂದ ಎಲ್ಲ ಹಿರಿಯರೇ ಕಿರಿಯರೇ, ನಮಗೆ ಇವತ್ತು ಸಾರ್ಥಕ ಬಾ. I am happy that so many have come together over such a short time and they did a wonderful job. Imagine on one side the Western Ghats, on the other side the Arabian Sea, in between river Netravati. If you travel across the country, you will not get such sweet water as it is available here. Try it if you want. It is hard water outside, even Bangalore. If you want to get quality education, it is Dakshina Kannada. Many come here only for new courses or for quality education. In such a place, if you have a center called Pilikula Regional Science Center or a place called Pilikula, it is meant only for giving awareness, trying to find out how we can preserve our biodiversity. In Western Ghats, it is one of the hot spots in the world. To give awareness to others, to those who come here, saying that so many birds, so many plants, so many medicinal plants or otherwise, many of you do not know. You have to ask your grandmothers or those who are knowledgeable about it. If you want to learn science or get your good quality education, engineering or arts or anything like that, then you are selecting an institute of repute. What does it mean? They have tried to excel themselves in that particular field. Good hospitals, good educational institutions, good people, good fish, whatever you want. Vegetables have to come from outside. But then, to maintain such a quality which is appreciated by all, we should have the quality of leadership to continue the tradition that any program that is given or any program that is conducted in Dakshina Kannada is a model to others, for which all of us have to join together, particularly in the field of science and technology. Let me tell you, you have dreams of achieving something, but have you tried ever to adopt new skills which are necessary for this, which are necessary to prove that you are the person of choice? And that is why we have tried to establish an institute called Regional Science Center Institute and then try to give education in all its forms. It is a non-formal education center. Formal education is available in colleges. Teachers are there, good students are there, examinations are conducted on time,
Examinations are conducted on time, college reopens on time, and without any problem of indiscipline, courses are given to the students. They score very high marks. But then, in the job market, are you preferred? If you are not, why? One reason that is given is that we would like to get leaders. Leaders who prove different from others, who think outside boxes. There, whatever box was there for learning in the colleges. You should never be confined. Out of box ideas should be tried. How do we do it? A planetarium is there, which is the first planetarium, 3D planetarium in the country. 35.69 crores are spent. For what? For trying to find out whether you can be, or those who are now dreaming of becoming space scientists, whether you can have your basics here. I have seen the 3D film. 3D film is because it is a current trend in the 3D theater in Mangalore, and that gave me motivation to become a space scientist. I remember what I have done when I was a student. If you go elsewhere and if you observe, like countries in America or Singapore or elsewhere, lot of care is taken to give education in such a way that they can face challenges. Please remember, computer companies are not established by those who have got their degrees. Many of them have discontinued their studies. Apple, for example. But they thought differently. This is the need. What can I do? How can I do it independently? How can I have original ideas? If today all the companies which are leading in their own right and are producing products which are considered to be standard for others, benchmarks, they prescribe the benchmarks, whether it is Intel, Google or any company for that matter, because of their thinking that we should get something new, something which is novel, something which is adopted by people, something which is perhaps liked by others. They make their money. What do? We give good education to our children and then send them abroad. They don't come back. Because once they see the style of life there and once they feel that they can contribute original to their studies, fields of study, they don't come back at all. Here, we import things perhaps planned and fabricated or manufactured by our own people elsewhere, and we find that it will be very difficult for us to continue with those competitors. That is why this effort, government feels that we too should have a civilized society where people try to understand their responsibilities. People try to find out whether they can improve by themselves the situation which is around. You have to contribute to the growth of society. You have to contribute to the growth of the economy here of the country. Otherwise, where are we? I would request you to participate in such activities. In fact, we have tried our level best several times to do such things like this program. When this was given to me or given to us, to Pilikula Rajyan Science Center, for about a week I think lost my sleep trying to find out what could be done. Because Sharmaji and others, they said Vijnan Prasar. Vijnan Prasar is an all India body funded by the government for trying to find out whether science activities could be conducted. How we can reach out, how we can involve others, and a plan has to be prepared. I was discussing and time was very limited. But I had the faith in our youngsters. I had the faith in our education system. When I requested the colleges, they said yes. There are problems. Please remember, challenges are there. You are there to solve the problem. You are there. Otherwise, your necessity is not there. At home. It could be at home. It could be with your parents. It could be with your educational system. Everywhere there are problems. Please remember. And you are there only to solve them. Trying to solve them. If you complain that the principal is not good or the staff members are not good,
or if you feel that particular examination system is not good, they are asking questions for which you do not know the answers, then the fault is yours. Complaining every time that system is not good, and you are not so lucky to be born in India. Perhaps America or other countries are much better. That is what you think. But the challenges there are too many. You have got a very good family system, very good, perhaps very good food system, which perhaps we don't have that junk food culture and other things. Nowadays it is slowly creeping in. But join together. We will try to join together and present a model that Dakshina Kannada is the place for all such activities. For all such activities where your skills could be honed up. I would like you to understand that this is the only alternative where you try to prove that you are 1 in 1,000. Not the 1 in 1,000 and not those persons who are coming out of the colleges with the textbook skills. Does it work sometimes? Microsoft Vice President, I have told this several times, visited Delhi and had a press conference. And press people asked him, it seems, why is that all these companies are in America, why not in India or elsewhere? Then he said, it is your education system. They think what is there in the text syllabus and they don't come out of it. But in our system, in our country, we don't think what is there in the book. It is out of box ideas. They may not have even proper education, formal education, but then they have the challenges, they have the guts to do something which is different. That's how we have come up. We think of it. Any day, for example, like National Mathematics Day, National Science Day, or so many occasions are there, let us come together and find out what could be done. Science Center is meant for that. Government, if it spends 35.69 crores only to find out whether you could be skilled and you could have the confidence later, if you even want to become a space scientist, that I know what I have studied. How many of you say confidently that I know what I have studied? If I ask very simple question, or even simple questions in other subjects other than what you have studied, that should be developed. The skill should be developed. That's why I invited Kollagal Sharma to come here and explore the possibilities. Let us first collection of data. That is how the research work starts in any field. Collection of data. What is the problem? How to solve it? And things like that. That's how I planned this program. That's how we have to plan. Collect the data. So he has come here, seen the system, and he has interacted with so many colleges and so many people, and I have told him that we will be ready to conduct programs for our children, for our college students. Science communication itself has got many phases now. Changing times gives you new technologies. Changing times gives you new skills, and that has to be known. It is not writing the textbook or writing the notes and then reading textbooks. Trying to find out to what a depth you can go. Trying to find out whether you can answer questions which are not in the text. Questions which are perhaps faced in daily life. And that is why they have got a set of resource persons who are conducting such programs in computer science, electronics, name the subject, perhaps you have them. And science communication, not only the chalk and talk method, not only the PowerPoint method, but then through games, through dramas, where perhaps you will have better skills, you can understand it better. And we have to adopt such techniques where perhaps we will teach more effectively. That's why this platform, that's why covering such a simple subject in some 10 colleges, involving others, not necessarily science students, all others. And today I am the happiest because I could do this with the help of all these people. I don't claim anything. They joined together and they proved that given the shortest possible time, I congratulate them for doing this, and particularly the students. I never expected that NSS, NCC and students can come together like that. In hundreds, I was thinking that getting 50 will be a problem. And even the coordinators, initially they said, ಒಂದು 50 ಬಂದರೆ ಬರ್ಬೋದು ಸರ್ ಅಂತ. 50 ಇದ್ದದ್ದು
350 ಆಗಿದೆ. 350 ಆಗಿ ಬೇಡ ಇನ್ನು ಸಾಕು ಅಂತ ಹೇಳುವಂಥ ಸಿಚುವೇಶನ್ ಬಂದಿದೆ ಸೆಂಟ್ ಜೋಸೆಫ್ನಲ್ಲಿ. ಅದರ್ಸ್ ಜಾಯಿಂಟ್ ಕೋಸ್ಟ್ ಗಾರ್ಡ್. Venkatesh said, morning breakfast is free, sir. If 200 students come, 300 doesn't matter, we'll give. Padamburnalli. I want youngsters to come here and do this work. It will be very happy occasion for me. That's why I asked them to come here. They are doing their job very effectively. And I have still faith in our youngsters, still faith. I was a teacher in Central Asia's College. Dr. Chandrasekhar Shetty is teaching now. I was the head of the department of physics. Every 3 years, first year they join, what is the college, how it is, and they see these things. Second year, they have a feeling that they should do something. By the time they leave during third year, they should do something. And every third year, we had a big exhibition involving all the college departments and all the high schools were visiting that exhibition. Day and night, up to 12 o'clock, I was worried because all the laboratory apparatus with these boys, and I do not know what will happen the next day. But they said, you go, sir, have a nice sleep. Tomorrow morning, everything will be ready. And they did it. Even today, I have the same feeling that we are not catering to your satisfaction. We don't come up to that level. We do not perhaps have those skills which you like. That should be there. You should respect your teachers. You should find out how best you can extract details from them, and you should get involved, know each other well. Today, if you have talked to others from other institutions and from other faculties, that will be a friendship, that will be a bond that will remain forever. Trying to find out what is there in our surroundings, trying to find out what they can do for you. The time is very limited. You have to have within 2 or 3 years, you have to get to know your career, future career, plan it. Don't leave it to your fate. Don't leave it to any god of your choice. There are so many here in Mangalore. Whichever temple you want, you can go and pray. My God, please help me out. I am alone and you are with me now. Do it. He will say, yes, I have left you alone. You can put your hand on your head and say, what can I do now? Don't ever leave anything to chance. The time is precious. Whatever time is available to you, please use it to shape your future. Shape your future and try to find out what you can do. Others will help you. Institutions, colleges will help you. Teachers will help you. And as a non-formal education center, we are willing to help you. That is why the funding by the government. And Sharma says that he is willing to help us out. Vijnan Prasad is willing to give money for these things. Whenever we conduct programs, night sky, where is moon? Maybe stars and moons are mistaken, I don't know. Maybe many of them might not even see a telescope. How many of you have seen an astronomical telescope? Use it in a telescope and try to identify stars in the sky. Stars in film stars, perhaps you know better. But then, this is a free show. Night sky, sky itself presents with so many stars, and now we are sending the most modern telescope which is going around and trying to find out what is there in the universe. James Webb telescope. So many theories perhaps may collapse with this telescope because it is giving us so many details that we are confused to find out what is happening. What is happening? And our own ISRO is trying to find out whether they can have supremacy in space. Space is becoming like Earth now. We are trying to find out what we can do in space. Go to Mars or go elsewhere, outside the solar system or anything. Perhaps one of you will be an astronaut, trying to find out what is there in the space and say hello to us. We will not be there by that time perhaps. Or maybe there. We also will say hello. Dream of it. I would like you therefore to take part in our activities. Whenever we invite you, please come. We will try to get resource persons. We will try to find out what we can do. We will identify themes. We will identify activities. Get involved. Particularly those who are teachers and those who are from arts and science colleges. Opportunities are limited, but then we will try to find out what could be done. And Sharma has to give an assurance because he is an observer to find out what is happening. Already, for your information, Director Vijnan Prasad has sent a congratulatory message that so many colleges are covered in 10 centers. So many colleges and so many students are covered. And he says that the job is well done. You are responsible. The credit goes to you. I would like to say here openly that we are just at the back. We are now working all these schemes and projects. We are working it out in such a way
that we don't present themselves as the people who have done it, executed it. No, we don't want any share in this. We would not like to take any credit for the success of this. It should go to the teachers who are involved. In spite of their entire colleges has come together. That was wonderful. All the teachers, not only NSS, not only NCC, all the teachers. Many of them are computer lecturers. Many of them are subject teachers. Chandrasekhar is a physics teacher, and they have taken interest. That is something which is wonderful. Colleges coming together, students coming together, art, science, commerce is not there. They are interested, they have come together. That's something which is, I value those things, and then I would like this spirit to continue. This has given, after the pandemic, you should rise again. Pandemic created a lot of problems for us, but now rise again and prove that anything that is given to you, it is a challenge, it is going to be performed, we will perform others, we will perform other schemes also, and we will perform in such a way that others will take a note of it. Perform everything in such a way that you are noted for right reasons, not for wrong reasons. You are noted, and then the institutions automatically give the credit, and that is why we are giving mementos to these colleges which have performed well, or by any standard, which have dedicated themselves to our program, which was supposed to be a bit silly earlier. Now they realize the importance, and as a token of our love and appreciation, and it is a sort of booking also for next programs. I don't know whether we can give mementos like this later, but then I would like you to accept our congratulations for this and be like this forever. Let us be like this. Thank you very much. ಧನ್ಯವಾದಗಳು ಸರ್. ಸೊ ಈ 10 ಕೇಂದ್ರಗಳಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ನಮ್ಮ ಇತಿಮಿತಿಯೊಳಗಿನ ಧನ ಸಹಾಯದೊಂದಿಗೆ ಅತ್ಯಂತ ಪರಿಣಾಮಕಾರಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ರಂತ ತಮ್ಮ ಎಲ್ಲ ಸಂಯೋಜಕರಿಗೆ ಒಂದು ನೆನಪಿನ ಸ್ಮರಣಿಕೆಯನ್ನು ಕೇಂದ್ರದ ವತಿಯಿಂದ ನೀಡಲಾಗುತ್ತೆ. ಮೊದಲಿಗೆ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಇದರ ಸಂಯೋಜಕರಾದ ಡಾಕ್ಟರ್ ಸುರೇಶ್ PS ಸರ್, ಮಾನ್ಯ ಅತಿಥಿಗಳು ಶರ್ಮಾ ಸರ್ ಹಾಗೂ ಡಾಕ್ಟರ್ ಅನೀಶ್ ವಾರಿಯರ್, ಡಾಕ್ಟರ್ KV ರಾವ್ ಸರ್ ಕೂಡ ಜಾಯ್ನ್ ಆಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಬನ್ನಿ ಸರ್. ಜೋರಾದ ಚಪ್ಪಾಳೆಯೊಂದಿಗೆ ಸರನ್ನು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. Hello. Ministry of Earth Sciences, Government of India, Vigyan Prasar, New Delhi, Karnataka Science and Technology Academy, Bengaluru. ಇವರೆಲ್ಲ ನಮಗೆ ವಿಜ್ಞಾನ ಪ್ರಸಾದ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ನ್ಯೂ ಡೆಲ್ಲಿ ಅವರು ವಿಜ್ಞಾನ ಪ್ರಸಾರಿಗೆ ಹಣ ಕೊಟ್ಟದ್ದು. ವಿಜ್ಞಾನ ಪ್ರಸಾದ್ ಅವರು ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಬಿಕಾಸ್ ಇನ್ ಕರ್ನಾಟಕ ಈಸ್ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಚ್ ಇಸ್ ನೋಡಲ್ ಏಜೆನ್ಸಿ ಫಾರ್ ಆಪರೇಟಿಂಗ್ ಫಂಡ್ಸ್, ಮತ್ತು ಪಿಲಿಕುಲ ರೀಜನಲ್ ಸೈನ್ಸ್ ಸೆಂಟರ್ ಅವರು ಬಂದ ಹಣವನ್ನು ಹಾಗೆ ಅಲ್ಲಿ ಕೊಡೋದು ನಾವು ಅಷ್ಟೇ. ಕ್ಲೀನ್ ಕಾಸ್ಟ್ ಸೇಫ್ ಸಿ ಕ್ಯಾಂಪೇನ್ ಸರ್ಟಿಫಿಕೇಟ್ ಆಫ್ ಎಪ್ರಿಸಿಯೇಷನ್ ಅಂತ ಕೊಟ್ಟಿದ್ದೇವೆ. We appreciate the active participation and wholehearted involvement of the students. ಫಸ್ಟಿಗೆ ಬಂದದ್ದು ಸ್ಟೂಡೆಂಟ್ಸ್, ಇಲ್ಲಿ ಪರ್ಪಸ್ಲಿ ಹಾಕಿದ್ದದ್ದು ಸ್ಟೂಡೆಂಟ್ಸ್, ಆಮೇಲೆ ಸ್ಟೂಡೆಂಟ್ಸ್ ಆ್ಯಂಡ್ ದ ಸ್ಟಾಫ್, ಅವರೊಟ್ಟಿಗೆ ಸ್ಟಾಫ್ ಸೇರಿದ್ದಾರೆ ಅಂತ. ಸ್ಟಾಫ್ ಇನ್ ಮೇಕಿಂಗ್ ದಿ ಕ್ಲೀನ್ ಕೋಸ್ಟ್ ಕ್ಯಾಂಪೇನ್ ಎ ಸಕ್ಸಸ್. ದೇರ್ ಇಂಟ್ರೆಸ್ಟ್ ಆ್ಯಂಡ್ ಕೋಪರೇಷನ್ ವಾಸ್ ವಂಡರ್ಫುಲ್. ವಿ ಡಿಡ್ ನಾಟ್ ಗೆಟ್ ಬೆಟರ್ ವರ್ಡ್ಸ್. ವಂಡರ್ಫುಲಿ ಇಂತ ಜಾಸ್ತಿ ಹೆಚ್ಚಿಲ್ಲ, ನಮಗೆ ಅದ್ಭುತ ಆಗಿದೆ. ಇದನ್ನು ನಾವು ಕೊಡ್ತಾ ಇದ್ದೇವೆ. ಇದು ಕಾಲೇಜುಗಳಿಗೆ ಯಾರಾದರೂ ಬಂದಾಗ ಅಥವಾ UGC ಅವರು ಅಥವಾ ಬೇರೆ ಯಾರಾದರೂ ಬಂದಾಗ ಇದು ತೋರಿಸಿ ಸಾಕು, ಆಯಿತು A++ ಕೊಡ್ತೇವೆ ಅಂತ ಎಲ್ಲ ತೆಗೆದು.
ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸಬೇಕಾಗಿ ವಿನಂತಿ. ಪೂರ್ಣ ಪ್ರಜ್ಞೆ ಕಾಲೇಜ್ ಉಡುಪಿ ಇದರ ಸಂಯೋಜಕರಾದ ಮಿಸಸ್ ಸುಪರ್ಣ ಮೇಡಮ್ ಅವರು ಸ್ಮರಣಿಕೆಯನ್ನು ಸರ್ ಏನಂತ ಗೊತ್ತುಂಟ ಇದು ಎಲ್ಲ ಯಾರು ನೋಡಿದವ್ರು ಹೇಳ್ಬಾರ್ದು, ಮತ್ತೆ ಗೊತ್ತಿದ್ದವರಿದ್ದಾರೆ ಕೆಲವರು. ನೋಡಿ ಸರ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಸೊ ಪೋರ್ಟೇಬಲ್ ಬ್ಯಾಗ್ ಅದು. ಧನ್ಯವಾದಗಳು ಸರ್. ಪೂರ್ಣ ಪ್ರಜ್ಞೆ ಕಾಲೇಜ್ ಉಡುಪಿ ಇದರ ಸಂಯೋಜಕರಾದ ಮಿಸಸ್ ಸುಪರ್ಣ ಮೇಡಮ್ ಅವರು ನೆನಪಿನ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈಗ ಸಮಾರಂಭದ ಕೊನೆಯಲ್ಲಿ ಧನ್ಯವಾದಗಳನ್ನು ಹೇಳುವ ಸಂಪ್ರದಾಯ ಇದೆ. ಬೆಳಗಿನಿಂದ 2 ಸರ್ತಿ ನನಗೆ ಥ್ಯಾಂಕ್ಸ್ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಈಗ ನನ್ನ ಒಂದು ಋಣ ತೀರಿಸಬೇಕಾದಂಥ ಸಮಯ ಬಂದಿದೆ ಅಂತ ಅಂದ್ಕೊಳ್ತೇನೆ. ಈ ಎಲ್ಲ ಕಾರ್ಯಕ್ರಮ, ಮಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯೋದಕ್ಕೆ ಬಹಳ ಶ್ರಮಪಟ್ಟಿರುವಂಥವರು, ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿರುವಂಥವ್ರು, ನಿದ್ದೆ ಮಾಡದೆ ಇದ್ದಂಥವರು ಪ್ರೊಫೆಸರ್ ಕೆ ವಿ ರಾವ್ ಅವರು. ಅವರಿಗೆ ನಾನು ಧನ್ಯವಾದ. ಅವರು ನಿದ್ದೆಗೆಟ್ಟರು ಅಂತ ಹೇಳೋದು ನಾನು ಉತ್ಪ್ರೇಕ್ಷೆಗೆ ಹೇಳೋದಲ್ಲ. ಈಗ ಕೊಟ್ಟಂಥ ಬ್ಯಾಗು
ಇರಲಿಲ್ಲ. ನಿನ್ನೆ ಮೈಸೂರಿನಿಂದ ರಾತ್ರಿ ತರಿಸಿದ್ರು. ಮೈಸೂರಿನಿಂದ ಬಸ್ನಲ್ಲಿ ಅದು ಬಂದದ್ದು ಬೆಳಿಗ್ಗೆ 4 ಗಂಟೆಗೆ. 4 ಗಂಟೆಗೆ ಅದನ್ನು ಹೋಗಿ ರಿಸೀವ್ ಮಾಡಿ ತಗೊಂಬಂದವರು ಕೆ ವಿ ರಾವ್ ಅವರು. ಸೊ ರಾತ್ರಿ 10 ಗಂಟೆಗೆ ಫೋನ್ ಮಾಡೋರು ನನಗೆ, ಸರ್ 5 ನಿಮಿಷ ಅಂತ, ಎಸ್ ಅಂತನೋವೆ. ಆಮೇಲೆ 1 ಗಂಟೆ ಏನೇನು ಮಾಡಿದ್ದೀವಿ ಅಂತಂದ್ಬಿಟ್ಟು ಫಸ್ಟು ವರದಿ ಒಪ್ಪಿಸೋರು. ಆಮೇಲೆ ನೀವು ಇಷ್ಟು ಮಾಡಿದ್ದೀವಿ, ಇದರಲ್ಲಿ ಇನ್ನೇನು ಮಾಡಬೇಕು ಅಂತ ಹೇಳೋರು. ನನಗೆ ಅಲ್ಲೇನು ಹೇಳೋದಕ್ಕೆ ಕುಳಿತಿರಲಿಲ್ಲ. ಅವರು ಮತ್ತೆ ಏನು ಹೇಳಲಿಲ್ವಲ್ಲ ಸರ್ ನೀವು ಅಂತನೋರು. ಸೊ ಇದು ನಮಗೆ ಕಳೆದ 15 ದಿವಸದಿಂದ ಬಹುಶಃ ಪ್ರತಿ ದಿವಸ ನಡೀತಾ ಇದ್ದಂಥ ಸಂಭಾಷಣೆ. ಅಂದರೆ ಪ್ರತಿ ದಿವಸ ಕೂಡ ಬೆಳಿಗ್ಗೆ ಒಂದು ಸರ್ತಿ, ರಾತ್ರಿ ಒಂದು ಸರ್ತಿ ಏನೇನು ಮಾಡ್ತಿದ್ದೀವಿ ಅಂತ ಹೇಳಿ ಅಷ್ಟು ವ್ಯವಸ್ಥಿತವಾಗಿ ಎಲ್ಲವನ್ನು ಮಾಡಿದ್ದಾರೆ. ರಾವ್ ಅವರಿಗೆ ವಿಜ್ಞಾನ ಅವರಿಂದ ನಾನು ಕಲಿತಿದ್ದು ತುಂಬ ಇದೆ. ಹಾಗಾಗಿ ರಾವ್ ಅವರಿಗೆ ನಮ್ಮ ಕಡೆಯಿಂದ ಇದು ಒಂದು ಮಾತು ಯಾಕೆ ಹೇಳಬೇಕು ಅಂತಂದರೆ, ನನಗಿಂತ ಅಂದರೆ ಒಂದು ಲೆಕ್ಕ ಕೊಡ್ತಾರೆ ನೋಡಿ, ಅಪ್ಪನ ವಯಸ್ಸು ಇಷ್ಟು, ಅವನ ವಯಸ್ಸಿನಲ್ಲಿ ಇಷ್ಟು ಕಳೆದ್ರೆ ಮಗನ ವಯಸ್ಸು ಅಂತಂದ್ಬಿಟ್ಟು, ಆ ರೀತಿಯಲ್ಲಿ ನನಗಿಂತ 15 ವರ್ಷ ಹಿರಿಯರು ಅವರು. ಆದರೆ ನನಗಿಂತ 15 ವರ್ಷ ಕಿರಿಯರೊಬ್ಬರಿಗೆ ಇದೇ ಮಾತು ನಾನು ಹೇಳಿದಾಗ, ಕೆಲಸ ಹೇಳಿದಾಗ, ಅವರು ಮಾಡೋದಕ್ಕಾಗೋದಿಲ್ಲ, ನನಗೆ ನಿದ್ರೆ ಕೆಡೋದಕ್ಕಾಗೋದಿಲ್ಲ ಅಂತ ಹೇಳಿದರು. ಆ ಹಿರಿಯರು ಈ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂದರೆ ಅದನ್ನು ನಾವು ಗಮನದಲ್ಲಿ ಇಡಬೇಕು ಅಂತ ಹೇಳ್ತಾ, ಅವರಿಗೆ ಹೃತ್ಪೂರ್ವಕವಾಗಿ ಎಲ್ಲ ಸಂಸ್ಥೆಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸಮಾರಂಭದ ಕೊನೆಯ ಹಂತಕ್ಕೆ ತಲುಪಿದೆವು. ಈಗಾಗಲೇ ಶರ್ಮಾ ಸರ್ ಧನ್ಯವಾದ ಸಮರ್ಪಣೆ ಮಾಡಿದ್ದಾರೆ ಅಧ್ಯಕ್ಷರಿಗೆ ಅವರ ವೈಯಕ್ತಿಕವಾಗಿ. ಸೊ ಈ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಜ್ಞಾನ ಪ್ರಸಾರ ಇದರ ಅಬ್ಸರ್ವರ್ ಆಗಿ ಹಾಗೂ ಇಡೀ ನಿನ್ನೆಯಿಂದ ನಮ್ಮೊಂದಿಗೆ ಸತತವಾಗಿ ಮಾರ್ಗದರ್ಶನ ಮಾಡುತ್ತಾ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಮಾರ್ಗದರ್ಶನ ಮಾಡ್ತಿರುವಂಥ ಹಿರಿಯ ವಿಜ್ಞಾನಿಗಳು ಹಾಗೂ ವಿಜ್ಞಾನ ಲೇಖಕರಾದಂಥ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರು ನಮ್ಮೊಂದಿಗೆ ಎಲ್ಲ ಸಲಹೆ ಮಾರ್ಗದರ್ಶನ ಮಾಡಿ ಇಡೀ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿನ್ನೆ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ವಿಶೇಷವಾಗಿತ್ತು. ಇಂದು ಉಪನ್ಯಾಸ ಹಾಗೂ ಓಪನ್ ಹೌಸ್ ಕ್ವಿಜ್ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಅನೀಶ್ ವಾರಿಯರ್ ಸರ್, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮವರೇ ಆದಂಥ ಈಗಾಗಲೇ ಸರ್ ಹೇಳಿದ್ದಾರೆ, ಅವರಿಗೆ ಇನ್ನೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಡೀ ಕಾರ್ಯಕ್ರಮ ಚೆಂದ ಕಾಣಿಸ್ಲಿಕ್ಕೆ ನೀವೆಲ್ಲ ಕಾರಣೀಕರ್ತರು. ಕೇಂದ್ರ ಬಿಂದುಗಳಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ಈ 10 ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅತ್ಯಂತ ಪರಿಣಾಮಕಾರಿ ನಡೆಸಿಕೊಂಡಂಥ ಎಲ್ಲ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ, ಸಂತ ಅಲೋಸಿಯಸ್ ಕಾಲೇಜ್ ಮಂಗಳೂರು, ಗೋವಿಂದದಾಸ್ ಕಾಲೇಜ್ ಸೂರತ್ಕಲ್, ವಿಜಯ ಕಾಲೇಜ್ ಮುಲ್ಕಿ, ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ವಾಮಂಜೂರ್, ಡಾಕ್ಟರ್ ದಯಾನಂದ್ ಪೈ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ರಥಬೀದಿ ಮಂಗಳೂರು, ಪೂರ್ಣಪ್ರಜ್ಞೆ ಕಾಲೇಜ್ ಉಡುಪಿ, ಭಂಡಾರ್ಕರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಕುಂದಾಪುರ ಮತ್ತು ಶ್ರೀ ಮಧ್ವ ವಾದಿರಾಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಂಟ್ಕಲ್, ಇವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಡೀ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸಿದ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಧನ್ಯವಾದಗಳು. ಹಾಗೂ 2 ದಿನದ ಈ ಕಾರ್ಯಕ್ರಮವನ್ನು ವಿಡಿಯೋಗ್ರಾಫಿ ಹಾಗೂ ಈ ಫೋಟೋಗ್ರಾಫಿ ಮಾಡುವಂಥ ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೂ ನಮಗೆ 2 ದಿನ ಊಟ ಕೂಡ ಒಳ್ಳೆಯ ಊಟ ಕೊಟ್ಟಿದ್ದಾರೆ, ಅವರಿಗೂ ಭಟ್ರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನೆನೆಯುತ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಸೊ ಹೊರಗಡೆ ಟೀ ವೇಟ್ ಮಾಡ್ತಾ ಇದೆ.